ಎಲ್ಲರಿಗೂ ಶರಣಾರ್ಥಿ. ಭಯ ಆಗ್ತಾ ಇದೆ ನಿಮ್ಮನ್ನ ನೋಡಿ. ತಪ್ಪು ಹಾಡಿದ್ರೆ ಅಥವಾ ತಪ್ಪು ಮಾಡಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಮನಸ್ಸಿಗೆ ತೃಪ್ತಿ ಕೊಟ್ಟರೆ ನಮ್ಮ ಬೆನ್ನು ತಟ್ಟಿ ಮುಂದೆ ಕಳಿಸಿ. ಮೊದಲಿಗೆ ಜಾನಪದ ರಂಗಭೂಮಿ, ಇದು ರಂಗಭೂಮಿಯವರಿಗೆ ತಾಯಿ ಬೇರು. ಇದರ ಒಂದು ಗೀತೆಯನ್ನು ಲಕ್ಷಾಪತಿ ರಾಜನ ಕಥೆ, ಇದರ ಒಂದು ಗೀತೆಯನ್ನು ಮೊದಲು ನಾನು ಹಾಡುತ್ತೇನೆ. ಅದಕ್ಕೂ ಮೊದಲು ನಿಮ್ಮೆಲ್ಲರ ಸಮ್ಮತಿಯಿಂದ ನಮ್ಮ ರಂಗಭೂಮಿಯ ದಿಗ್ಗಜ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದಕ್ಕೆ ನಿರ್ದೇಶಕರಾಗಿದ್ದಂಥ ನಾರ್ತ್ ಈಸ್ಟ್ನ ರತನ್ ಥಿಯಂ, ಬಹಳ ವಿಶಿಷ್ಟವಾದಂಥ ಬಹಳ ಮುಖ್ಯವಾದಂಥ ರಂಗಭೂಮಿಯನ್ನು ಅವರದೇ ಆದಂಥ ಒಂದು ಶೈಲಿಯಲ್ಲಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ. ಅವರು ಹೇಳೋರು ಆತ ದೊಡ್ಡ ಆರ್ಟಿಸ್ಟು. ನಾನು ನನ್ನ ನಾಟಕಗಳನ್ನು ಪೇಂಟ್ ಮಾಡ್ತೇನೆ ಅಂತ, ಬ್ರಷು ಬಣ್ಣದಿಂದ ಅಲ್ಲ, ಕಲಾವಿದರು ಹಾಗೂ ಬೆಳಕಿನ ಸಹಾಯದಿಂದ ನನ್ನ ಪ್ರತಿಯೊಂದು ದೃಶ್ಯದ ಸನ್ನಿವೇಶಗಳನ್ನು ನಾನು ಪೇಂಟ್ ಮಾಡ್ತೇನೆ ಅಂತ. ಅಂಥ ವ್ಯಕ್ತಿ ಇವತ್ತು ನಮ್ಮ ಮಧ್ಯ ಇಲ್ಲ. ಅವರ ನೆನಪಿದೆ. ನಿಮ್ಮೆಲ್ಲರ ಒಂದು ಒಪ್ಪಿಗೆಯಿಂದ ನಾವು ಈ ಒಂದು ಕಾರ್ಯಕ್ರಮನ ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಜಾನಪದದಲ್ಲಿ ಮೊಟ್ಟ ಮೊದಲನೇದಾಗಿ ಗಣಪತಿನ ಸ್ತುತಿ ಮಾಡ್ತಾರೆ. ನಾವು ಹಾಗೇನೆ, ಆದರೆ ಕೆಲವು ನಾಟಕದಲ್ಲಲ್ಲ, ಆದರೆ ವೃತ್ತಿ ಕಂಪನಿಯಲ್ಲಾಗಲಿ ಎಲ್ಲೇ ಆಗಲಿ ಜಾನಪದ ನಾಟಕದಲ್ಲಿ ರಂಗಭೂಮಿಯ ಗಣಪತಿನ ಪ್ರಾರ್ಥನೆ ಮಾಡ್ತಾರೆ. ಅದೇ ಥರ ಇಲ್ಲಿ ಲಕ್ಷಾಪತಿ ರಾಜನ ಕಥೆ, ಕಿಂದರ ಜೋಗಿಯರ ಶೈಲಿಯಲ್ಲಿ ಇರುವಂಥ ಒಂದು ನಾಟಕ. ಅದನ್ನು ತಮ್ಮ ಮುಂದೆ, ಅದರ ಗೀತೆಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೇವೆ ಗಣಪತಿಯ ಸ್ತುತಿಯ ಜೊತೆಗೆ.
ಶರಣಾರ್ಥಿ. ಇನ್ನು ವೃತ್ತಿರಂಗಭೂಮಿ, ಇಲ್ಲಿ ಸುಮಾರು 4 ರಿಂದ 5 ಪರದೆಗಳಿರ್ತವೆ. ಒಂದೊಂದು ಪರದೆಗಳು ಒಂದೊಂದಕ್ಕೆ ವೈಶಿಷ್ಟ್ಯ, ಅದರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇರ್ತವೆ. ಅದರಲ್ಲಿ ಅಂಕದ ಪರದೆ ಬಹಳ ಮುಖ್ಯವಾದದ್ದು. ಅದು ಒಮ್ಮೆ ಮೇಲೆ ಹೋದರೆ ಮತ್ತೆ ಕೆಳಗೆ ಬರೆದು ನಾಟಕ ಮುಗಿದ ಮೇಲೆ, ಮಧ್ಯದಲ್ಲಿ ಏನಾದರೂ ಅದನ್ನು ಅಪ್ಪಿ ತಪ್ಪಿ ಬಿಟ್ಟರೆ ಏನೋ ಒಂದು ಅಪಶಕನ ಅಂತಲೇ ಅರ್ಥ. ಸೊ ಹೀಗಾಗಿ ಅದು ಬಹಳ ಮುಖ್ಯ ಮತ್ತು ಬಹಳ ಅದನ್ನು ಜೋಪಾನದಿಂದ ನೋಡ್ಕೋಬೇಕಾಗತ್ತೆ. ಕಟ್ಟಬೇಕಾದ್ರೂ ಅಷ್ಟೇ, ಮೊದಲು ಅದನ್ನು ಕಟ್ತಾರೆ, ಆಮೇಲೆ ಬೇರೆ ಪರದೆಗಳನ್ನು ಕಟ್ತಾ ಹೋಗ್ತಾರೆ. ಕಟ್ಬಿಟ್ಟು ಅದನ್ನು ಮೇಲಕ್ಕೆ ಹಾಕಿ ಎಲ್ಲ ಪರದೆ ಮುಗಿಸಿದ ಮೇಲೆ ಅದನ್ನು ಕೆಳಗಡೆ ಬಿಡೋದು, ನಾಟಕ ಶುರು ಮಾಡೋದಕ್ಕೆ. ಆಗೆಲ್ಲ ಕೀರ್ತನೆಗಳನ್ನು ಅಳವಡಿಸ್ಕೊತಾ ಇದ್ವಿ. ಯಾವುದೇ ನಾಟಕಕ್ಕಾಗಲಿ ಕೀರ್ತನೆಗಳಿಗೆ ಸಾಹಿತ್ಯನ ಬರೆದು ಸನ್ನಿವೇಶಕ್ಕೆ ತಕ್ಕಂತೆ ಅಳವಡಿಸ್ಕೊತಾ ಇದ್ವಿ. ಇಲ್ಲಿ ಪರದೆ ಹಿಂದೆ ನಿಂತು, ಆ ಅಂಕದ ಪರದೆ ಏನಪ್ಪ ಅಂತಂದರೆ ಅದು ಆ ಮಾಲೀಕನ ಮನೆ ದೇವರು ಅಥವಾ ಒಕ್ಕಲು ಬಿದ್ದ ದೇವಿಯ ಪರದೆ ಆಗಿರುತ್ತದೆ. ನಮ್ಮ ಮನೆ ದೇವರು ಅಂದರೆ ಗುಬ್ಬಿ ವೀರಣ್ಣನವರ ಮನೆ ದೇವರು ಶಿವ. ಆದ್ದರಿಂದ ನಮ್ಮ ಅಂಕದ ಪರದೆ ಗಂಗಾವತರಣ ಇರ್ತಿತ್ತು. ಆ ಪರದೆಯ ಹಿಂದೆ ನಿಂತು ಪ್ರತಿಯೊಬ್ಬ ಕಲಾವಿದನು ಆ ಪರದೆ ಹಿಂದೆ ನಿಂತು ಪ್ರಾರ್ಥನೆ ಹೀಗೆ ಸಲ್ಲಿಸ್ತಾ ಇದ್ದರು. ದೀಕ್ಷಿತರ ಕೀರ್ತನೆ ಕಂಜದಳಾಯ ತಾಜಿ. ಕಂಜದಳಾಯ ತಾಜಿ ಕಾಮಾಕ್ಷಿ, ಕಂಜದಳಾಯ ತಾಜಿ ಕಾಮಾಕ್ಷಿ, ಕಮಲ ಮನೋಹರಿ ತ್ರಿಪುರ ಸುಂದರಿ, ಕಂಜದಳಾಯ ತಾಜಿ. ಕುಂಜರ ಕಮಲೆ ಮಣಿಮಂಡಿತ ಮಂಜುಳ ಚರಣೆ, ಕುಂಜರ ಕಮಲೆ ಮಣಿಮಂಡಿತ ಮಂಜುಳ ಚರಣೆ, ಮಾಮವ ಶಿವ ಪಂಜರ ಶುಗಿ ಪಂಕಜ ಮುಖಿ ಗುರು ಗುಹರಂಜನಿ ದುರಿತ ಭಂಜನಿ ನಿರಂಜನಿ, ಪಂಜರ ಶುಗಿ ಪಂಕಜ ಮುಖಿ ಗುರು ಗುಹರಂಜನಿ ದುರಿತ ಭಂಜನಿ ನಿರಂಜನಿ, ಕಂಜದಳಾಯ ತಾಜಿ. ರಾಕಾಶ ಶಿವಧನೆ ಸುರಸನೆ, ರಾಕಾಶ ಶಿವಧನೆ ಸುರಸನೆ, ರಚಿತ ವರನೆ ರತ್ನ ಸದನೆ, ರಚಿತ ವರನೆ ರತ್ನ ಸದನೆ, ಶ್ರೀಕಾಂಚನ ವಸನೆ ಸುರಸನೆ, ಶ್ರೀಕಾಂಚನ ವಸನೆ ಸುರಸನೆ, ಶೃಂಗಾರಾಶ್ರಯ ಮಂದವಸನೆ, ಶೃಂಗಾರಾಶ್ರಯ ಮಂದವಸನೆ, ಏಕಾನೇಕಾಕ್ಷರಿ ಭುವನೇಶ್ವರಿ ಏಕಾನಂದ ಮೃತಜನ್ಮಾಸ್ಮರಿ, ಏಕಾನೇಕಾಕ್ಷರಿ ಭುವನೇಶ್ವರಿ ಏಕಾನಂದ ಮೃತಜನ್ಮಾಸ್ಮರಿ, ಏಕಾಕಮನೋಲಯಕರಿ ಶ್ರೀಕರಿ ಏಕಾಂಬೇಶ ಗುಹೇಶ್ವರಿ ಶಂಕರಿ, ಏಕಾಕಮನೋಲಯಕರಿ ಶ್ರೀಕರಿ ಏಕಾಂಬೇಶ ಗುಹೇಶ್ವರಿ ಶಂಕರಿ, ಸಾ ಸನಿ ದ ಮಮ ಧಮ ಬನಿ ದ ಮಮ ಗ ಸಾ ಸನಿ ದ ಮನಿ ಸ ಸಗ ಸಗ ಮ ಬನಿ ಸ ಸನಿ ಸಗ ಸ ಮ ಗ ಸನಿ ದ ಮನಿ ನಿ ಸ ಸನಿ ದ ಮಮ ಗ ಸನಿ ಸಗ ಮ ಬನಿ, ಕಂಜದಳಾಯ ತಾಜಿ. ಇದು ಕಂಪನಿಯಲ್ಲೆಲ್ಲ ಹಾಗೆ ಯಾವಾಗಲೂ ಕೀರ್ತನೆಗಳಿಗೆ ಸಾಹಿತ್ಯನ ಅಳವಡಿಸಿ ಬರಿತಾಯಿದ್ರು. ಅದನ್ನು ಸನ್ನಿವೇಶಕ್ಕೆ ತಕ್ಕಂತೆ ಹಾಡಿಕೊಂಡು ಬರ್ತಾಯಿದ್ವಿ. ಹೆಚ್ಚಾಗಿ ನಮಗೆ ಕಂಪನಿನಲ್ಲಿ ನಾನು ಕೇಳ್ತಾ, ಹಾಡ್ತಾ, ಅನುಭವಿಸ್ತಾ, ಗುನುಗುನಿಸ್ತಾ
ಬೆಳೀತಾ ಹೋದದ್ದು ಯಾವುದು ಅಂತಂದರೆ ಕಂದ ಪದ್ಯ, ಸೀಸ್ ಪದ್ಯ. ಎಷ್ಟು ಸೊಗಸಾಗಿರೋದು ಅದು. ಕಂದ ಪದ್ಯ ಒಂದೊಂದು ಸರ್ತಿ ಒಂದೇ ರಾಗದಲ್ಲಿರೋದು, 4 ಸಾಲುಗಳು ಅಷ್ಟೇ. ಉಪಮೇಯಗಳನ್ನು ಕೊಡ್ತಾ 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 ಆ 4 ಸಾಲುಗಳನ್ನು ಬಹುಶಃ ಒಂದೊಂದು ಸರ್ತಿ ರಾಗಮಾಲಿಕೆಯಲ್ಲಿ ಹಾಡೋರು ಅಥವಾ ಒಂದೇ ರಾಗದಲ್ಲಿ ಹಾಡೋರು. ಇದರಲ್ಲಿ ಪ್ರಶ್ನೆ ಉತ್ತರನೂ ಇರ್ತಾ ಇತ್ತು. ಆದರೆ ಒಂದನ್ನು ಕೇಳಿ, ಈ ಒಂದು ಗೀತೆ ಕುರುಕ್ಷೇತ್ರ ನಾಟಕದ್ದು. ಅಭಿಮನ್ಯು ಚಕ್ರವ್ಯೂಹ ಭೇದಿಸೋದಕ್ಕೆ ಹೊರಟಿರ್ತಾನೆ. ಅವನಿಗೆ ತಾಯಿ ಸುಭದ್ರೆ ಆಶೀರ್ವಾದ ಮಾಡ್ತಾಳೆ, ಕಂದ ಪದ್ಯಗಳ ಮೂಲಕ ಆಶೀರ್ವಾದ ಮಾಡ್ತಾಳೆ. 4 ಪದ್ಯಗಳು ಉಪಮೇಯಗಳನ್ನು ಕೊಡ್ತಾ, ಮಗನೇ ಇಥಿ ಥರ ತನ್ನ ತಾಯಿನ ನೋಡ್ಕೊಂಡ್ರು ಮಕ್ಕಳು, ನೀನು ಅರ್ಜುನನ ಮಗ ಅಂತ ಹೇಳಿ 4 ಪದ್ಯಗಳನ್ನು 3 ಪದ್ಯಗಳನ್ನು ಹಾಡ್ತಾಳೆ. ಎಷ್ಟು ಸೊಗಸಾಗಿ. ಇದನ್ನು ಹರಿಕತಮ್ಮನವರು ಹಾಡ್ತಾ ಇದ್ರು. ಹರಿಕತಮ್ಮನವರು ಯಾಕೆಂದ್ರೆ ಆಕೆಯ ಹೆಸರು ವೆಂಕಟಲಕ್ಷ್ಮಮ್ಮ ಅಂತ. ಆದರೆ ಆಕೆ ಹರಿಕತೆನ ಬಹಳ ಸೊಗಸಾಗಿ ಮಾಡ್ತಾ ಇದ್ರಂತೆ. ಹೀಗೆ ನಮ್ಮ ತಾತ ಊರಿಂದ ಊರಿಗೆ ಕ್ಯಾಂಪ್ ನೋಡೋದಕ್ಕೆ ಅಂತ ಹೋದಾಗ ಇವರ ಹರಿಕತೆ ಅವ್ರಿಗೆ ಕೇಳಿಸ್ತಂತೆ. ತಕ್ಷಣ ಗಾಡಿನ ನಿಲ್ಲಿಸಿ ಅಲ್ಲಿ ಹೋಗಿ, ನಮ್ಮ ಕಂಪ್ನಿಗೆ ಬಾಮ್ಮ ನೀನು ಅಂತ ಕೇಳಿದ್ರಂತೆ. ಸ್ವಾಮಿ, ನಾನು ಹಬ್ಬಳೆ ಬರೋಕ್ಕೆ ಸಾಧ್ಯ ಇಲ್ಲ, ನನಗೆ ಗಂಡ ಇದ್ದಾನೆ, 3 ಜನ ಮಕ್ಕಳಿದ್ದಾರೆ, ಅವರ ಹೊಟ್ಟೆ ನಾನು ತುಂಬಿಸ್ಬೇಕು, ಹೊಟ್ಟೆ ಚೀಲ ತುಂಬಿಸೋದು ಈ ಹರಿಕತೆಯಿಂದ. ಏನೂ ತೊಂದರೆ ಇಲ್ಲಮ್ಮ, ನೀವು ಅಷ್ಟೂ ಜನ ನನ್ನ ಕಂಪ್ನಿಗೆ ಬನ್ನಿ ಅಂತ ಹೇಳಿ ಕರ್ಕೊಂಬಂದ್ರಂತೆ. ಆಕೆ ಹಾಡ್ತಾ ಇದ್ದಂಥ ಈ ಒಂದು ಕಂದ ಪದ್ಯ ಇನ್ನೂ ನನ್ನ ಕಿವಿನಲ್ಲಿ ಗುನುಗುನಿಸ್ತಾ ಇದೆ. ಅದನ್ನೇ ನಾನು ಈಗ ಹಾಡೋದು. ಯಾಕೆ ಅಂತಂದರೆ ಇದು ನಂದು ಓಲ್ಡ್ ಟ್ರೆಡಿಷನ್. ಕಿವಿಯಿಂದ ಬಾಯಿಗೆ, ಬಾಯಿಂದ ಕಿವಿಗೆ ಬಂದಂಥ ಒಂದು ಪದ್ಧತಿ ನನ್ನ. ಜನನಿಯ ದಾಸ್ಯವನ್ನು ಹರಿಸೆ ಸೂರ್ಯರು ಗೆಲ್ದು ಅಮೃತವನೆ ತರಲೆಣಸಿ ಕೈಗೆ ನಮಿಸಿ ವೀರ ಗರುಷ್ಮಂತನು ವಿನತಿಯಂ ಕೇಳಿದಾಗ ಅಮಿತ ಶುಭವಿರಲಿ ನಿನಗೆ. ಜನಕ ಜಯ ಕೂಡಿ ಕಾನನಕ್ಕೆ ಹೋಗುವೆನೆಂದು ರಾಮನು ಜನಕ ಜಯ ಕೂಡಿ ಕಾನನಕ್ಕೆ ಹೋಗುವೆನೆಂದು ರಾಮನತಿ ಭಕ್ತಿಯಂ ನಮಿಸಲಾಗ ಕೌಸಲ್ಯಯೊಲಿದಿದ್ದ ಶುಭವಿರಲಿ ನಿನಗೆ. ವ್ಯೂಹವನ್ನು ಭೇದಿಸುತ್ತೆ ಕಡು ಶೌರ್ಯದಿ ನಿನ್ನ ಪಿತನಿಗೆ ಸಾಟಿ ಧೀರನಾಗು. ಶತ್ರು ನಿಖರವ ಹರಿಸಿ ಲೋಕೈಕ ವೀರ ನೆನೆಸಿ ವಿಜಯವನ್ನು ಪಡೆ ಕೀರ್ತಿಶಾಲಿಯಾಗು. ಧನ್ಯವಾದಗಳು.
ಪ್ರಶ್ನೆ ಉತ್ತರ. ರಾಮ ಆಂಜನೇಯ. ಇದು ಯುಗಳ ಗೀತೆಯ ಕಂದ ಪದ್ಯ. ಒಂದು ಥರದಲ್ಲಿ ಡ್ಯುಯೆಟ್ ಸಾಂಗ್ ಆಂಜನೇಯ ಮತ್ತು ರಾಮನ ಡ್ಯುಯೆಟ್ ಸಾಂಗ್. ಪ್ರಶ್ನೆಗೆ ಉತ್ತರ ಕಂದ ಪದ್ಯದಲ್ಲಿ ಕೇಳಿರಿ. ಇದು ಸಂಪೂರ್ಣ ರಾಮಾಯಣದ ನಾಟಕದ ಕಂದ ಪದ್ಯ. ಪಾತ್ರ ವಹಿಸ್ತಾ ಇದ್ದವರು ಸುಬ್ಬಯ್ಯ ನಾಯ್ಡುಗಳು ಆಂಜನೇಯ, ಶ್ರೀಕಂಠಮೂರ್ತಿಗಳು ರಾಮ. ಸುಬ್ಬಯ್ಯ ನಾಯ್ಡುಗಳನ್ನು ನಾನು ನೋಡಿಲ್ಲ, ಶ್ರೀಕಂಠಮೂರ್ತಿಯವ್ರನ್ನ ನೋಡಿದ್ದೀನಿ, ಪಂಚಲಿಂಗಣ್ಣನ ನೋಡಿದ್ದೀನಿ, ಪುರುಷಾಮಯ್ಯನವ್ರನ್ನ ನೋಡಿದ್ದೀನಿ. ಅಂದರೆ ಇವರು ಹಾಡ್ತಾ ಇದ್ದಂತಹ ಒಂದು ಗೀತೆ ಒಂದು ಥರದಲ್ಲಿ ಮುಂದೆ ಒಬ್ಬರಿಗೆ ಒಂದು ನೋವಾಗುತ್ತೆ. ಏನಿದೆ ಇಂಥ ಕೆಲಸ ಆಗೋಯ್ತಲ್ಲ, ಮುಂದಕ್ಕೆ ಹೇಳ್ತೀನಿ ಅದನ್ನು, ಮೊದಲು ಗೀತೆ ಕೇಳಿ. ಈ ಗೀತೆ ಪ್ರಶ್ನೆ ಉತ್ತರ ಕಂದ ಪದ್ಯ ಆದ್ರೂ ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು. ರವಿ ಶಶಿಗಳಂತಿರುವ ರಮ್ಯ ಮೂರ್ತಿಗಳಾರೋ ರಮಣೀಯ ನಾಮಧೇಯವನು ಪೇಳಿ ರವಿಕುಲದೆ ಶ್ರೀ ದಶರಥಾಂಕಿತನ ಪುತ್ರರೈ ರಾಮ ಲಕ್ಷ್ಮಣರೆಂದು ಕರೆವರಮ್ಮ. ಸಾರ್ವಭೌಮರೇ ಸಾರ್ವಭೌಮರೇ ಶಿರದೆ ಚಿರವಲ್ ಕಲಗಳೇ ಶ್ರಮದೊಳಿ ಬರದೆ ಸಂಚರಿಸಲೇಕೆ ಈರೇಳು ವರ್ಷವೀ ವನವಾಸವನು ಅನುಭವಿಸೆ ಈ ರೂಪದಿರಲಮ್ಮ ಜನಕನಾಗ್ನಿ. ಪೋಪಿರಲ್ಲಿಗೆ 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 ಮುಂದೆ ಪಾವನಾತ್ಮರೇ ಪೇಣಿ ಪರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು. ಪಾಪಿ ರಾವಣನಿನ್ನ ಪತ್ನಿಯನೇ ಕತ್ತೊಯ್ದ ಪಥವರೆಯಲಿ ರೀತಿ ಹೋಗುತ್ತಿಹೆವೋ.
ಹೌದು, ಹೀಗೆ ಅಂದರೆ ನಾಟಕದಲ್ಲಿ ರಾಮ ಆಂಜನೇಯ ಹಾಡ್ತಾ ಇದ್ದರೆ ಜನಗಳು ಹೀಗೆ ಚಪ್ಪಾಳೆ ಹೊಡಿತಾ ಇದ್ರಂತೆ. ಇದನ್ನು ಸ್ವಲ್ಪ ಬೇರೆ ರಾಗದಲ್ಲಿ ಹಾಡಿ ಅಂತಲೂ ಕೇಳ್ತಾ ಇದ್ರಂತೆ. ಅಲ್ಲೇ ಅವರು ರಾಗನ ಬದಲಾಯಿಸಿ ಹಾಡ್ತಾ ಇದ್ದಿದ್ದು ಉಂಟು ಅಂತ ನಾನು ಕೇಳಿದ್ದಿದ್ದು. ಆದರೆ ಹೀಗೆ ಚಪ್ಪಾಳೆ ಗಿಟ್ಟಿಸ್ತಾ ಇದ್ದಿದ್ದು ರಾಮ. ಇದು ಸುಬ್ಬಯ್ಯ ನಾಡುಗಳಿಗೆ ಸ್ವಲ್ಪ ಇರುಸು ಮುರುಸಾಯ್ತಂತೆ. ಕಾಂಪಿಟೇಷನ್ ಅಂದರೆ ಒಂದು ಥರದಲ್ಲಿ ನಂದು ಒಂದು ಕಣ್ಣು ಹೋದ್ರೂ ಚಿಂತಿಲ್ಲ, ನಿದ್ದು ಎರಡು ಕಣ್ಣು ಹೋಗ್ಲಿ, ವ್ಯಕ್ತಿತ್ವ ಇರುವಂಥದ್ದು ಅಥವಾ ಮನಸ್ಥಿತಿ ಇರುವಂಥದ್ದು. ಆದರೆ ಅಲ್ಲಿ ಹಾಗಾಗಲಿಲ್ಲ. ಯಾವಾಗಲೂ ರಾಮನೇ ಗಿಟ್ಟಿಸ್ತಾನಲ್ಲ ಚಪ್ಪಾಳೆ, ಮೆಚ್ಚಿಗೆ. ನಾನು ಗಿಟ್ಟಿಸ್ಬೇಕಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡಿ ಆ ಯೋಚನೆ, ಆ ಒಂದು ಮನಸ್ಥಿತಿ ಅನ್ನೋದು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಒಂದು ದಿವಸ ಮನಸ್ಸಿನಲ್ಲೇ ಶಪಥ ಮಾಡಿದ್ರಂತೆ, ಇವತ್ತು ಏನಾದರೂ ಆಗಲಿ ನಾನು ಚಪ್ಪಾಳೆ ಗಿಟ್ಟಿಸ್ಲೇಬೇಕು ಅಂತ. ಸೊ ರಂಗಭೂಮಿಗೆ ಬಂದರೆ ಪ್ರವೇಶ ಮಾಡಿದ್ರಂತೆ. ರಾರಾಜಿಸೈ ಪರಮ ಭಕ್ತ ನೀನು, ಬೇರಲ್ಲ ವಾಯು ಪುತ್ರನು ನಾನು, ಶ್ರೀರಾಮಚಂದ್ರ ಹನುಮಂತ ನಾನು. ನಾನು ಹೇಳಿದೆ ಅಂತ ನೀವು ಚಪ್ಪಾಳೆ ಹೊಡೆದಿದ್ದೀರ ಅಂತ ಅನಿಸುತ್ತೆ. ಆಗ ನಿಜವಾಗ್ಲೂ ಚಪ್ಪಾಳೆ ಗಿಟ್ಟಿಸ್ತಾ ಇತ್ತು. ಬಹಳ ಒಂದು ಏನಂತಾರೆ, ಬಹಳ ಹೆಲ್ದಿ ವಾತಾವರಣ ಇದ್ದಂಥ ಒಂದು ಸನ್ನಿವೇಶಗಳು. ಹೀಗೆ ನಾನು ಇದು ಒಂದು ಸ್ವಲ್ಪ ಬದಲಾವಣೆ ಬೇಕು ನಮಗೆ ಅಂತ ಕಂಪನಿನಲ್ಲಿ ತಾತ ಕಲಾವಿದರೆಲ್ಲ ಯೋಚನೆ ಮಾಡ್ತಾ, ಎಷ್ಟು ದಿವಸ ಅಂತ ನಾವು ಹೀಗೆ ಬರೀ ಕೀರ್ತನೆಗಳಿಗೆ ಸಾಹಿತ್ಯವನ್ನು ಮಾಡ್ತಾ ಕೂತ್ಕೊಳ್ಳೋದು ಅಥವಾ ಕಂದ ಪದ್ಯಗಳನ್ನು ಆಡೋದು, ಸ್ವಲ್ಪ ಚೇಂಜಸ್ ಬೇಕು, ಕಾಲಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಬೇಕು ಅಂತ ಹೇಳಿ ಮರಾಠಿ ಕಡೆ ತಿರುಗಿದ್ರಂತೆ, ಮಹಾರಾಷ್ಟ್ರದ ಕಡೆ. ಅಲ್ಲಿ ಒಂದು ಚೀಸ್ಗೆ ತಗೊಂಡು ಅದಕ್ಕೆ ಸಾಹಿತ್ಯನ ಅಳವಡಿಸಿ ನಾಟಕದಲ್ಲಿ ಹಾಡೋದಕ್ಕೆ ಶುರು ಮಾಡಿದ್ರು. ಅದು ಹೇಗಿತ್ತು ಅಂತಂದರೆ, ಸದಾರಮೇನಲ್ಲಿ ಒಂದು ಗೀತೆನ ತಮ್ಮ ಮುಂದೆ ಇಡ್ತೀವಿ, ಹೀಗೆ ನೋಡಿ. ಮುತ್ತಿನದ ಗನ ಹಾರ ನೀಡೈ, ಮುತ್ತಿನದ ಗನ ಹಾರ ನೀಡೈ, ಮುತ್ತಿನದ ಗನ ಹಾರ ನೀಡೈ, ಮತ್ತೆದು ಕೋಲ ಮರಕದ ಜಾಲ, ಮತ್ತೆದು ಕೋಲ ಮರಕದ ಜಾಲ, ಇತರೆ ನಿನ್ನನು ಒಂದುವೆ ವಿಮಲ, ಇತರೆ ನಿನ್ನನು ಒಂದುವೆ ವಿಮಲ, ಸತ್ಯವು ಈ ನುಡಿ ಸರಸ ಗುಣಗಳ, ಸತ್ಯವು ಈ ನುಡಿ ಸರಸ ಗುಣಾಲ, ಸತ್ಯವೋ ಈ ನುಡಿ ಸರಸ ಗುಣಗಳ. ಸದಾರಮೆನಲ್ಲಿ ಕಳ್ಳ ಹಾಗೂ ಸದಾರಮೆ ಹೇಳುವಂಥ, ಕಳ್ಳನಿಗೆ ಸದಾರಮೆ ಹೇಳುವಂಥ ಒಂದು ಚೀಸ್, ಹಾಗೆ ಸನ್ನಿವೇಶಕ್ಕೆ ಅವರು ತಗೊಂಡ್ರು. ಇನ್ನು ನಾಟಕ ಶುರುವಾಗ್ತಾ ಇದ್ದಿದ್ದೆ ವೃತ್ತಿ ಕಂಪನಿನಲ್ಲಿ ಸುಮಾರು 10-10:30. 10:30 ದಾಟಿತು, 11:30, 12 ದಾಟ್ತಿದ್ದಂಗೆ ಎಂಥವ್ರಿಗಾದರೂ ತೂಗುಡಿಸೋಂಥ ಒಂದು ನಿದ್ರಾದೇವಿ ಬಂದೇ ಬರ್ತಾಳೆ, ಏನು ಮಾಡೋಕ್ಕಾಗಲ್ಲ. ಆದರೆ ಇವ್ರನ್ನ ಹೆಂಗಾದ್ರೂ ಮಾಡಿ ಹೊಡೆದು ಎಬ್ಬಿಸ್ಬೇಕಲ್ಲ, ಈ ಚೀಸ್ನಿಂದ ಆಗಲ್ಲ ಇವ್ರನ್ನ ಎಬ್ಬಿಸೋದು ಅಂತ ಹೇಳಿ ಬೆಂಗಾಲಿ ಕಡೆ ತಿರುಗಿದ್ರು, ಬೆಂಗಾಲ್ ಕಡೆ. ಜ್ಯುತಿಕರಾಯ್ ಆಕೆಯ ಒಂದು ಖಾಸಗಿ ಗೀತೆಗಳಿಗೆ ಸಾಹಿತ್ಯವನ್ನು ಅಳವಡಿಸಿ
ಹಾಡೋಕ್ಕೆ ಶುರು ಮಾಡಿದೆ. ಅಕ್ಕ ಮಹಾದೇವಿನಲ್ಲಿ ನಿಮಗೆ ಆ ಥರ ಹಾಡುಗಳು ಸಾಕಷ್ಟು ಸಿಗ್ತವೆ. ಇದನ್ನು ನೋಡಿ. ಈ ಹಾಡು ಶುರುವಾಗೋದು ನಟನ ಕಳಾದವ ದೇವಾ ಹೀಗೆ ಶುರುವಾಗುತ್ತೆ. ಆದರೆ ಈ ಮಲಗಿದ್ದವ್ರನ್ನ ಎದುರಿಸ್ಬೇಕು ಅಂತ ಒಂದು ತಂತ್ರ ಹೋಗಿ ಅದು ಚರಣದಿಂದ ಶುರು ಮಾಡಿದ್ರು. ಚರಣದಿಂದ ಹಾಡಿದೆ. ಅದು ಹೇಗಿರ್ತಿತ್ತು ಅಂತಂದ್ರೆ ಪಟು ಸಲಿಲ ತರಂಗಭರ, ಪಟು ಸಲಿಲ ತರಂಗಭರ, ಸುರತಟಿನಿ ತುಂಗಶಿರ, ಪಟು ಸಲಿಲ ತರಂಗಭರ, ಸುರತಟಿನಿ ತುಂಗಶಿರ, ನಿಖಿಲ ನಯನ ಹರಚಂದ್ರಧರ, ನಿಖಿಲ ನಯನ ಹರಚಂದ್ರಧರ, ಸುರಪೂಜಿತ ಶ್ರೀಚರಣ ಮಹೇಶ ಪೂಜಿತ ಶ್ರೀ ಚರಣ ಮಹೇಶ, ನಟನ ಕಳಾದವ ದೇವಾ, ಪ್ರಳಯೋದಯ ಪ್ರಭಾವ ವರ್ಗಾರಿ, ನಟನ ಕಳಾದವ ದೇವಾ, ಸಾರವಿಹೀನ ಸಂಸಾರ ಮಹಾ ಘೋರಧವ ನಲಕನುಲಿ, ಸಾರವಿಹೀನ ಸಂಸಾರ ಮಹಾ ಘೋರಧವಾನಲ ಕಣುನಿ, ಸೇರಿದೆ ಕೈ ತವ ಚರಣ ಪಾಲಿಸುವುದೋ ದೇವಾ, ಸೇರಿದೆ ನವ ಚರಣ ಪಾಲಿಸುವುದೋ ದೇವಾ, ದುರಿತ ಹರಣ ಭವ ಶಾಂಬ ಶಿವ, ದುರಿತ ಹರಣ ಭವ ಶಾಂಬ ಶಿವ, ಕಿರಿಮಗಿರಿ ತನಯ ಪ್ರಿಯ ದೇವ ಪಾಹಿ, ಗಿರಿತನಯ ಪ್ರಿಯ ದೇವ ಪಾಹಿ, ನಟನ ಕಳಾದವ ದೇವಾ, ಪ್ರಳಯೋದಯ ಪ್ರಭಾವ ವರ್ಗಾರಿ, ನಟನ ಕಳಾದವ ದೇವಾ. ಮರಾಠಿಯ ಇನ್ನೊಂದು ಗೀತೆ, ಕೃಷ್ಣ ಲೀಲೆನಲ್ಲಿ ಸಾಕಷ್ಟು ಮರಾಠಿ ಹಾಡುಗಳನ್ನು ಅಳವಡಿಸ್ಕೊತಾ ಹೋದ್ವಿ. ಬಹಳ ಸಾಹಿತ್ಯನ ಬಹಳ ಸೊಗಸಾಗಿ ಬರಿತಾ ಇದ್ರು. ಆದರೆ ಸಂಯೋಜನೆ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಬಹಳ ದೊಡ್ಡ ದೊಡ್ಡವರಿದ್ದರು. ಎಷ್ಟು ಸೊಗಸಾಗಿ, ಈಗ ಬರೆದಿರೋದು ಕೂಡ ಅವ್ರದ್ದೇ ಇದೆ, ಎಷ್ಟು ಸೊಗಸಾಗಿ ಸಾಹಿತ್ಯನ ಬರಿತಾ ಇದ್ರು. ಆದರೆ ಯಾರು ವಿರಚನೆ ಮಾಡಿದ್ದು ಅಂತ ಹೇಳ್ತಾ ಇರಲಿಲ್ಲ. ಪುಕ್ಷಾಮಯ್ಯನವ್ರು ಮಾತ್ರ ಅಕ್ಕ ಮಹಾದೇವಿಗೆ ಬರಿತಾ ಇದ್ರು. ಆದರೆ ಇದಕ್ಕೆ ಯಾರು ಅಂತ ಗೊತ್ತಿಲ್ಲ, ಮಾಹಿತಿನೇ ಇಲ್ಲ. ಏಕೆಂದರೆ ಎಲ್ಲ ಕಲಾವಿದರು ಸೇರಿ 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 ಒಂದೊಂದೊಂದೊಂದು ಪದಗಳನ್ನು ಸೇರಿಸ್ತಾ ವಾಕ್ಯಗಳನ್ನು ಮಾಡ್ತಾ ಹೋಗಿರೋಂಥ ಗೀತೆಗಳು. ಕೇಳಿ. ಮೋಹದ 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 ಸಂಗೀತ ಮಂಜುಳ, ಮೋಹದ ಸಂಗೀತ, ಮೋಹದ 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 ಸಂಗೀತ ಮಂಜುಳ, ಮೋಹದ ಸಂಗೀತ, ಹೃದಯದಲ್ಲಿನ ಮೀಟಿನಲ್ಲಿವ ಮಧುರ ಮಂಜುಳಗ, ಹೃದಯ ವೀಣಾ ಮೀಟಿನಲಿವ ಮಧುರ ಮಂಜುಳಗ, ಮೋಹದ
ಸಾಹಿತ್ಯ ಬಹಳ ಸೊಗಸಾಗಿದೆ ಅಲ್ವಾ? ಗಾನನೂ ಅಷ್ಟೇ. ಹಾಂ, ಈಗ ಇನ್ನೊಂದು ಗೀತೆ ಕೇಳಿ. ಗೋಪಿಕಾಸ್ತ್ರೀಯರು ಕೃಷ್ಣಲೀಲೆ, ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಬಹಳ ಖುಷಿನಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು ಒಟ್ಟಿಗೆ ಮೊಸರು ಹಾಲು ಇಟ್ಕೊಂಡು ಹೊರಡ್ತಾರೆ. ಅದರ ಒಂದು ಗೀತೆ ಎಷ್ಟು ಸೊಗಸಾಗಿ ಮಹಾರಾಷ್ಟ್ರದ ಬೆಂಗಾಲಿಯ ಗೀತೆಗಳನ್ನು ಹೆಕ್ಕಿ ತೆಗೆದು ಸನ್ನಿವೇಶಕ್ಕೆ ತಕ್ಕಂತೆ ಅಳವಡಿಸ್ತಾ ಇದ್ರು ಅನ್ನೋದು ನಾನು ನಿಮ್ಮ ಮುಂದೆ ಇರ್ತಾರೆ. ಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ವನಸುಮದ ಮಂದಾರ ಯಮುನಾ ಜಲದಿ, ಸಾಧನದ ಸೌಭಾಗ್ಯ ಸುರದೇನುಗಳ, ಸಾಧನದ ಸೌಭಾಗ್ಯ ಸುರದೇನುಗಳ. ಆನಂದ ಗೋಮಾತೆ ಸೇವಾ, ಆನಂದ ಗೋಮಾತೆ ಸೇವಾ, ಗೋಪಾಲ ಭೂಪಾಲ ಸಮವಾಂತಿಹ ಸುಮನದಿ, ಗೋಪಾಲ ಭೂಪಾಲ ಸಮವಾಂತಿಹ ಸುಮನದಿ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ. ಮಂದರಗಿರಿಯ ಸುಂದರ ವನ ವನ ಸಿರಿಯ, ಮಂದರಗಿರಿಯ ಸುಂದರ ವನ ವನ ಸಿರಿಯ, ಇಳಿ ಜಗತಿ ನೆಲೆಯಾದಿ ಹವಾನ, ಇಂಚರದ ಕಿಳಿಕೋಗಿಲೆ ಗಾನ, ಒಲುಮೆಯನ್ನು ಸಂಬೋಧಿಸುವ, ಒಲುಮೆಯನ್ನು ಸಂಬೋಧಿಸುವ. ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ. ತಾನೊಲಿದೊಡೆ ಜಗವು ಒಲಿಯುವುದೇ ಪ್ರೇಮ, ತಾನೊಲಿದೊಡೆ ಜಗವು ಒಲಿಯುವುದೇ ಪ್ರೇಮ, ಒಲಿಯುವರೇ ಪಶು ಸಮರು ನಲುಮಾತಿಗೆ ನರುಳೆ, ಒಲಿಯುವರೇ ಪಶು ಸಮರು ನಲುಮಾತಿಗೆ ಮರುಳೆ. ತುಗುಡವನ್ನು ಬಿಡು ಚಪಲೆ, ತುಗುಡವನು ಬಿಡು ಚಪಲೆ ಕರುಣಾಮಯ ಜಗವರಿಯ, ತುಗುಡವನು ಬಿಡು ಚಪಲೆ ಕರುಣಾಮಯ ಜಗವರಿಯ. ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ. ನವಚೇತನಕ್ಕಿದು ಆಲಯವು, ಸುರಲೋಕ ಬೃಂದಾವನ. ನವಚೇತನಕ್ಕಿದು ಆಲಯವು ಸುರಲೋಕ ಬೃಂದಾವನ, ವನಮಾಲಿ ಶ್ರೀ ಮಾಧವ, ವನಮಾಲಿ ಶ್ರೀ ಮಾಧವ, ಕೊಳಲನ್ನು ನುಡಿಸುವ, ಕೊಳಲನ್ನು ನುಡಿಸುವ, ವನಮಾಲಿ ಶ್ರೀ ಮಾಧವ, ಕೊಳಲನ್ನು ನುಡಿಸುವ, ಕೊಳಲನ್ನು ನುಡಿಸುವ, ಬೆಳಗಿಸುವ ಪ್ರೇಮಾಂಕುರವ, ಬೆಳಗಿಸುವ ಪ್ರೇಮಾಂಕುರವ. ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ, ಗೋಕುಲ ಸುಖ ಸಂತೋಷ ಸುದೆಯೋ ನಿಧಿಯೋ. ವಸುಲಗಳ ಎಳೆ ನಗುವು, ಗೋಕುಲಕ್ಕೆ ಸಮನೆನಿಸುವುದೇ. ಸುಳೆಗಳ ಎಳೆ ನಗುವು ಗೋಕುಲಕ್ಕೆ ಸಮನೆನಿಸುವುದೇ. ಆನಂದವಾ ತಾನಾಂತಿಹ, ಆನಂದವಾ ತಾನಾಂತಿಹ, ಸುರಲೋಕವಿ ಗೋಕುಲ. ಆನಂದವಾ ತಾನಾಂತಿಹ, ಸುರಲೋಕವಿ ಗೋಕುಲ. ಆನಂದವಾ ತಾನಾಂತಿಹ, ಆನಂದವಾ ತಾನಾಂತಿಹ,
ಕುಲ ಸಂತೋಷ ಸಾನಾತಿಹ ಕೃಷ್ಣಲೀಲೆ ಇದು ಅಷ್ಟೇ ಮರಾಠಿ. ಕೃಷ್ಣನ ಬಗ್ಗೆ ಗೋಪಿಕಾ ಸ್ತ್ರೀಯರು ಬಂದು ಯಶೋದೆ ಬಳಿ ಸಾಕಷ್ಟು ಕಂಪ್ಲೇಂಟ್ಸ್ ಹೇಳ್ತಾ ಇರ್ತಾರೆ. ಆ ಕಂಪ್ಲೇಂಟ್ಸನ್ನು ಹೆಂಗೆ ತಗೊಳ್ಬೇಕು ಅಂತ ತನ್ನ ಸಖಿಗೆ ಯಶೋದ ಹೇಳ್ತಾ ಇರೋದು ಎಷ್ಟು ಸೊಗಸಾಗಿ ಹೇಳೋ ರೀತಿ ನೋಡಿದ್ರೆ ಕಂಪ್ಲೇಂಟ್ಸನ್ನೆಲ್ಲ ಮರೆತು ಬಿಡಬೇಕು ಅನಿಸುತ್ತೆ. ಅಷ್ಟು ಸೊಗಸಾಗಿ ಸಾಹಿತ್ಯ ಅಳವಡಿಸಿದ್ದಾರೆ ಹಾಗೂ ಸಂಗೀತ ಅದಕ್ಕೆ ತಕ್ಕಂತೆ ಇದೆ. ಕಮಲನಯನ ಕೃಷ್ಣನೀ ಪರಿ ಕಾಡುವ ಗೋಪಿಯರ ಕಮಲನಯನ ಕೃಷ್ಣನೀ ಪರಿ ಕಾಡುವ ಗೋಪಿಯರ ಕಮಲನಯನ ಮನೆ ಮನೆಯೊಳ ತನಕು ಚೇಷ್ಟೆಯು ಘನಮದಾಗಿದೆ ಮನೆ ಮನೆಯೊಳ ಮನೆ ಮನೆಯೊಳ ತನಕು ಚೇಷ್ಟೆಯು ಘನಮದಾಗಿದೆ ನೋಡೆವು ವನಿತೆಯರು ತಾಯನಗೆ ಬೇಡ್ವರು ವನಿತೆಯರು ತಾಯನಗೆ ಬೇಡ್ವರು ವನಿತೆಯರು ತಾಯನಗೆ ಬೇಡ್ವರು ಕೃಷ್ಣನೇ ಕಾಡುವ ಗೋಪಿಯರ ಸ್ವಾತಂತ್ರ್ಯದ ಸಮಯ. ಎಲ್ಲರೂ ಬ್ರಿಟಿಷರಿಂದ ನಮಗೆ ಮುಕ್ತಿ ಬೇಕು ಅಂತ ಇಡೀ ಭಾರತ ಎದ್ದು ಹೊರಡ್ತಾ ಇದೆ. ವೃತ್ತಿ ಕಂಪನಿಯವರಿಗೆ ಗುಬ್ಬಿ ಕಂಪನಿಯಲ್ಲಿ ನಾವು ಹೇಗಾದರೂ ಮಾಡಿ ಹೀಗೆ ಸ್ವಾತಂತ್ರ್ಯದಲ್ಲಿ ಭಾಗವಹಿಸಬೇಕು, ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಒಂದು ಲಾವಣಿಯನ್ನು ತಾವೇ ಸೃಷ್ಟಿ ಮಾಡಿದ್ರು. ಅದರಲ್ಲಿ ಬ್ರಿಟಿಷರ ಪರವಾಗಿ ಎಷ್ಟು ಬೈಬೇಕೋ ಅಷ್ಟೆಲ್ಲ ಬೈದ್ಬಿಟ್ರು. ಅದ್ರ ನಾಟಕ ನೋಡೋದಕ್ಕೆ ಬ್ರಿಟಿಷ್ನವರು ಬರ್ತಾಯಿದ್ರು. ಅವ್ರ ಜೊತೆನಲ್ಲಿ ತರ್ಜುಮೆ ಮಾಡೋಕ್ಕೊಬ್ರು ಬರ್ತಾಯಿದ್ರು. ಇವರು ಬೈದಿದ್ದನ್ನೆಲ್ಲ ಅವರಿಗೆ ತರ್ಜುಮೆ ಮಾಡಿ ಹೇಳಿದ ತಕ್ಷಣ ಆಗಲೇ ಆ ಸ್ಪಾಟಲ್ಲಿ ಆ ಲಾವಣಿ ಬ್ಯಾನ್ ಆಯಿತು. ಇನ್ನು ಮತ್ತೆ ಹೇಗೆ? ಜನಪದದಲ್ಲಿ ಒಂದು ತಂತ್ರ ಇದೆ, ಅಲ್ಲ ಒಂದು ಪದ್ಧತಿ ಇದೆ. ಅಲ್ಲಿ ರಾಕ್ಷಸರು ರಂಗದ ಮೇಲೆ ಬರಲ್ಲ, ಒಳಗಡೆಯಿಂದ ಸೃಷ್ಟಿಯಾಗಲ್ಲ. ಅವರೇನಿದ್ರು ಹೊರಗಡೆಯಿಂದ ಪ್ರವೇಶ ಮಾಡ್ತಾರೆ ರಂಗಕ್ಕೆ. ಈ ತಂತ್ರ ನೆನಪಾಯಿತು. ತಕ್ಷಣ ಏನು ಮಾಡಿದ್ರು, ಅವರ ಬ್ಯಾಂಡ್ ಸೆಟ್ ಟ್ಯೂನಿಗೆ ಸಾಹಿತ್ಯವನ್ನು ಅಳವಡಿಸಿ ಕಂಸ, ರಾವಣ ಇವರಿಗೆ ಹಾಡೋದಕ್ಕೆ ರಾಜನ ಸಭೆಯಲ್ಲಿ ರಾವಣನ ಬಗ್ಗೆ ಪ್ರಶಂಸೆ, ಕಂಸನ ಬಗ್ಗೆ ಪ್ರಶಂಸೆ ಹೀಗೆಲ್ಲ ಬರೆದು ಹಾಡೋದಕ್ಕೆ ಶುರು ಮಾಡಿದ್ರು. ಆ ಗೀತೆ ಕೇಳಿ.
ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಪಾತಾರಿ ಸಂದೂತ ಗೋಕಾರಿ ಸೇವಿತ ರಾಕೇಶ ಮುಖ ಸಂರಕ್ಷಣ ರಾವಣ ದೇವಾದಿದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಒಡಲೊಡಲಿಗೆ ಸೊಕ್ಕಿತ್ತು ಕಡುಬುದಲೊಳಗಾರಿತ್ತು ತಡೆಯ ಕುಮಾರ ಕರುಣಿ ಕಡು 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 ಕಡೆ ನಡೆ ನಡೆ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ. ಹೀಗೆ ಹಾಡುತ್ತಿದ್ದಂತೆ ದೂರದಲ್ಲಿ ರಾವಣನ ತಂಗಿ ಶೂರ್ಪನಖಿ ಕಿರುಚುತ್ತಾ ಅಬ್ಬರಿಸುತ್ತಾ ಓಡಿ ಬರುತ್ತಾಳೆ. ಅಣ್ಣ 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 ಉರಿವುದು ಮೂಗು ಸುರಿವುದು ರಕ್ತ ಉರಿವುದು ಮೂಗು ಸುರಿವುದು ರಕ್ತ ಅದರಿಂಬದುಕೆ ಹಂಡಾಟ ಸುರಿವುದು ಮೂಗು ಸುರಿವುದು ರಕ್ತ ಅದರಿಂಬದುಕೆ ಬಂಡಾಟ ಮದುವೆಯಾಗು ಅಂದೆ ಅವನ್ನ ಕೈದೇರಿತಾನು ಮಗುವಿನ ಮದುವೆಯಾಗು ಅಂದೆ ಅವನ್ನ ಅವನ ಮನೆ ಹಾಳಾಗ ಅವನ್ನೇ ಹೋಗ ಅವನ ಮನೆ ಹಾಳಾಗ ಅವನ್ನೇ ಗಿಟ್ಟಿದ್ದು ಹೋಗ ಅವನ್ ಬಂದು ಚಾಪೆ ಸುತ್ಕೊಂಡು ಹೋಗ. ಇನ್ನೊಂದು ನೋಡಿ, ಇದು ಸುಬ್ಬಯ್ಯ ನಾಡುಗಳು ಇವರೆಲ್ಲ ಸೇರಿ ಮಾಡಿರುವಂಥ ಸಾಹಿತ್ಯ ಮತ್ತು ಗೀತೆ. ಕಂಸ ಕೃಷ್ಣ ಧನಸ್ಸನ್ನು ಮುರಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದಕ್ಕೆ ಈ ಗೀತೆ. ಮುರಿದನೆ ಪರಿನೀಚನು ನಿರುಪಮಾನ ಸುರಾರಿ ಸರಾಸನವ ಮುರಿದನೆ ಪರಿನೀಚನು ಮುರಿದನೆ ಪರಿನೀಚನು ನಿರುಪಮಾನ ಸುರಾರಿ ಸರಾಸನವ ಮುರಿದನೆ ಪರಿನೀಚನು ವೀರಭಟರೆಲ ಶರಗರದಲ್ಲಿ ಸೇರಿರಲು ವೀರಭಟರೆಲ ಶರಗರದಲ್ಲಿ ಸೇರಿರಲು ಸರಿಗಳ ದುರಿತಿಯ ವಿರಚಿದನು ಮುರಿದನೆ ಮುರಿದನೆ ಪರಿನೀಚನು ನಿರುಪಮಾನ ಸುರಾರಿ ಸರಾಸನವ ಮುರಿದನೆ 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 ಪರಿನೀಚನು. ಇಷ್ಟೇ ಇರೋದು ಹಾಡು. ಅಂದರೆ ಅವರ ಅಭಿನಯ ಅಷ್ಟು ಜೋರಾಗಿರ್ತಿತ್ತು, ಸೀದಾ ಓಡೋಗೋರ್ಗು ವಾಪಸ್ಸು ವಿಂಗ್ಸ್ಗೆ ಹೋಗಿ ನೆಕ್ಸ್ಟ್ ಇನ್ನೊಂದು ಸೀನ್ ಶುರು ಮಾಡಿದೆ. ಬಹಳ ಅದ್ಭುತವಾದದ್ದು. ನೆಕ್ಸ್ಟ್ ಇಷ್ಟೆಲ್ಲ ಪರಿಪಾಟಲು ಯಾಕೆ ಮಾಡ್ತಾ ಇದ್ವಿ ಅಂತಂದರೆ, ಆಗ ನಮಗೆ ಸಂಗೀತ ನಿರ್ದೇಶಕರಾಗಲಿ ರಾಗ ಸಂಯೋಜಕರಾಗಲಿ ಇರಲಿಲ್ಲ. ಆದ್ದರಿಂದಲೇ
ಇಷ್ಟೊಂದು ಪರಿಪಾಟಲು ನಾಟಕ ಹೀಗೆ ಕಂಪನಿ ಮಾಡ್ತಾ ಮಾಡ್ತಾ ಇಷ್ಟೊಂದು ಪರಿಪಾಟಲುಗಳನ್ನು ಮಾಡಿಕೊಂಡು ಸುಮಾರು 75 ವರ್ಷ ದಾಟ್ತು. ನಮ್ಮ ತಾತನಿಗೂ ಇದು ಯಾಕೋ ಸರಿ ಹೋಗಲಿಲ್ಲ, ಏನಾದರೂ ಮಾಡಿ ರಾಗ ಸಂಯೋಜನೆ ಮಾಡೋರನ್ನ ಹಿಡಿಬೇಕು ಅಂತ ಬರ್ತಾ ಇರುವಾಗ ಅವರಿಗೆ ನಿಮಗೆಲ್ಲ ಗೊತ್ತಿರಬಹುದು, ಆಗ ರೋಡಿನ ಮಧ್ಯದಲ್ಲೇನೇ ಪ್ಲ್ಯಾಟ್ಫಾರ್ಮ್ಗಳು ಹಾಕಿ ಹಾಡುಗಳನ್ನ ಹಾಡ್ತಾಯಿದ್ವಿ. ಆ ಥರ ಕಾಳಿಂಗರಾಯರು ರನ್ನನ ಪದಗಳು, ಕುವೆಂಪು ಅವರ ಪದಗಳು, ಹೀಗೆ ಕನ್ನಡ ಪದಗಳಿಗೆ ರಾಗ ಸಂಯೋಜನೆ ಮಾಡಿ ಹಾಡ್ತಾಯಿದ್ರು. ಪ್ರತಿ ಮೂಲೆಯಲ್ಲೂ ಹಾಡ್ತಾಯಿದ್ರು, ಅಂದರೆ ಅಷ್ಟು ಫೇಮಸ್ ಆಗಿದ್ರು. ಅವರು ಆ ಹಾಡು ನನ್ನ ತಾತನ ಕಿವಿಗೆ ಬಿತ್ತು. ಸ್ವಾಮಿ ಸ್ವಲ್ಪ ಬಂದು ನಮ್ಮ ನಾಟಕಕ್ಕೆ ರಾಗ ಸಂಯೋಜನೆ ಮಾಡಿ. ಆಗ ಕಾಳಿಂಗರಾಯರ ಎಂಟ್ರಿ ಗುಬ್ಬಿ ಕಂಪನಿಗೆ ಆಯಿತು. ದಶಾವತಾರ ನಾಟಕ. ಅವರು ಒಂದು ಥರದಲ್ಲಿ ಎಲ್ಲದರಲ್ಲೂ ಪರಿಣಿತಿ ಪಡೆದಂಥವ್ರು. ಶಾಸ್ತ್ರೀಯ ಸಂಗೀತ, ಜಾನಪದ ಸಂಗೀತ, ಹಿಂದೂಸ್ತಾನಿ ಜೊತೆಗೆ ವೆಸ್ಟರ್ನ್ ಮ್ಯೂಸಿಕ್, ಇದಿಷ್ಟನ್ನು ಸೇರಿಸಿ ಅವರು ಸಂಯೋಜನೆ ಮಾಡ್ತಾಯಿದ್ರು. ಅವರ ಬಂದ ಮೇಲೇ ನಮಗೆ ಹಾಡುಗಳ ಮಧ್ಯದಲ್ಲಿ ಸ್ವಲ್ಪ ಬಿ ಜಿ ಎಮ್ಗಳು ಬರ್ತವೆ ಎಂದಿತ್ತು. ನಾವೆಲ್ಲ ಒಂದು ಸೆಕೆಂಡು, ಸರ್ ಇದು ಬಿ ಜಿ ಎಮ್ ಅಂದರೆ ಏನು? ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಧ್ಯದಲ್ಲಿ ಬರುತ್ತೆ. ಆಗ ನಟ ಆದವನು ಸ್ವಲ್ಪ ಎಚ್ಚೆತ್ಕೊಂಡ. ನಾನು ಸುಮ್ಮನೆ ಹಾಡ್ತಾ ಓಡಾಡ್ತಿರ್ತಿದ್ದೆ. ಈಗ ಮಧ್ಯದಲ್ಲಿ ಈ ಥರ ವಾದ್ಯಗಳಲ್ಲಿ ನುಡಿಸ್ತಾ ಇರಬೇಕಾದ್ರೆ ರಾಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನುಡಿಸ್ತಾ ಇದ್ದಾಗ ಸ್ವರಗಳನ್ನು ನಾನು ಏನಾದರೂ ಮಾಡಬೇಕು ಅಂತ ಆಗ ನಟ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಒಂದು ಥರದಲ್ಲಿ ಹಾಡಿನ ಮೂಲಕನೂ ಪಾತ್ರಗಳನ್ನು ಅನಲೈಸ್ ಮಾಡ್ಬೋದು ಅಂತ ಹೇಳಿಕೊಟ್ಟಿದ್ದು ಪಿ ಕಾಳಿಂಗರಾಯರು. ನಾನು ಅವ್ರನ್ನ ಕೇಳಿದೆ, ಚೆನ್ನಾಗಿ ಹಾಡೋದು ಹಿಂಗೆ ಸರ್, ಭಾಳ ಈಸಿ ಕಣವ, ಏನು ಹಿಂಗೆ ಸ್ವಲ್ಪ ಹೇಳ್ಕೊಡಿ, ಒಂದು ಸ್ವಲ್ಪ ಶ್ರುತಿಜ್ಞಾನ, ಲಯಜ್ಞಾನ, ಹೇಳ್ದಾಗ ಕೇಳೋ ಗಂಟು ಇಷ್ಟಿದ್ರೆ ಸೊಗಸಾಗಿ ಹಾಡ್ಬೋದು ಹೋಗಿ ಅಂದರು. ಅದೇ ನಮಗಿರಲ್ಲ, ತಾಪತ್ರಯ ಅಂದರೆ ಅಲ್ಲೇ ಇರೋದು. ನಾರದನ ಪಾತ್ರ, ನಾರದ ಸಂಗೀತಗಾರ, ಪಂಡಿತ. ಆತನಿಗೆ ದಶಾವತಾರದಲ್ಲಿ ಒಂದು ಗೀತೆನ ಕಂಪೋಸ್ ಮಾಡಿದ್ರು. ಎಷ್ಟು ಸೊಗಸಾಗಿತ್ತು. ಶ್ರೀಕಂಠಾಚಾರ್ಯರು, ಶ್ರೀಕಂಠಮೂರ್ತಿಗಳು ಇವರೆಲ್ಲ ಹಾಡ್ತಾ ಇರೋರು. ನಮಗೆಲ್ಲ ಅವರೇ ಗುರುಗಳು. ದೇವ
ಸಂಪ್ರದಾಯಗಳೆಂಬ ಸಂಪ್ರದಾಯಗಳೆಂಬ ಸಂಕಲೆಗಳನ್ನು ಕಳೆದು ಸಂಪ್ರದಾಯಗಳೆಂಬ ಸಂಕಲೆಗಳನ್ನು ಕಳೆದು ಗಗನಕ್ಕೇರಿದೆ ಅಲ್ಲಿ ಬುದ್ಧಿಯೋ ವಿಶ್ವದ ದೇವಸಾರಿ ಸಚ್ಚಿದ ನೆಲೆಯ ನರಸುತ್ತಿದೆ ನೆಲೆಯ ನರಸುತ್ತಿದೆ ಯೋಗಾನುಸಂಧಾನ ಅಳವಡಿಸಿ ಮಾನವನೇ ಅಳವಡಿಸಿ ಮಾನವನೇ ಯೋಗಾನುಸಂಧಾನ ಅಳವಡಿಸಿ ಮಾನವನೇ ಅನುಭವಿ ಚಿತ್ತರನು ತತ್ವದರ್ಶಿ ಅನುಭಾವಿ ವೀಕ್ಷಕರು ತತ್ವದರ್ಶಿ ಆತ್ಮರೂಪದ ಪರಜ್ಯೋತಿ ಬೆಳಗುವುದಲ್ಲಿ ಆತ್ಮರೂಪದ ಪರಜ್ಯೋತಿ ಬೆಳಗುವುದಲ್ಲಿ ನೀಲಾಭುದ ಶಾವ ದೇವದೃಢ ಮನವೆಂಬ ಸರಸಿಯಲಿ ಅಣುವ ಹಂಸ ನಡಗಿರುವ ರಥಗಳ ಹುಡುಕುವ ಹಂಸ ಮನವೆಂಬ ಸರಸಿಯಲ್ಲಿ ಆಡುವ ಹಂಸ ಆಡುವ ಹಂಸ ಆಡುವ ಹಂಸ. ಕ್ಷಮೆ ಇರಲಿ, ಸ್ವಲ್ಪ ಮಧ್ಯದಲ್ಲಿ ಪಾಸ್ ಕೊಡ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಮತ್ತೆ ದಶಾವತಾರ ನಾಟಕ. ಪ್ರಹ್ಲಾದನ್ನ ಕರ್ಕೊಂಡು ಹೋಗಿದ್ದಾರೆ, ಬೆಂಕಿಗೆ ಹಾಕ್ತಾರೆ, ಹಾವಿನಿಂದ ಕಚ್ಚಿಸ್ತಾರೆ, ಮೇಲಿಂದ ನೂಕ್ತಾರೆ. ಇದೆಲ್ಲ ಅದಕ್ಕೆ ತಿಳಿಯುತ್ತೆ, ಆದರೆ ಮಗ ವಾಪಸ್ ಬಂದಿಲ್ಲ. ಏನೂ ಆಗಿಲ್ಲ ಅವನಿಗೆ, ಯಾವುದ್ರಲ್ಲೂ ಅವ್ನು ಸಾಯಲಿಲ್ಲ ಅನ್ನೋ ವಿಷಯ ಮಾತ್ರ ಗೊತ್ತು, ಆದರೆ ಅವ್ನು ಬರಲಿಲ್ವಲ್ಲ. ಆ ತಾಯಿ ಕರುಳು ಹೇಗಿದೆ ಅದನ್ನು ಎಷ್ಟು ಸೊಗಸಾಗಿ ಹಾಡಿನ ಮೂಲಕ ಹೇಳ್ತಾರೆ ಕಾಳಿಂಗರಾಯರು. ಮತ್ತು ಅವ್ರದ್ದೇ ಕಾಂಪೋಸಿಷನ್ ಒಂದು 4 ಅವ್ರದ್ದೇ ಹೋಗುತ್ತೆ, ಕೇಳಿ ವೆರೈಟಿಗಳು. ಕಾಯ ಕರುಣಿನ ಕರೆ ಕೇಳಿ ಕಾವುದೆಂದು
ಬೇಯುತ್ತಿದೆ ಸಂಧೆ ದೂರಿ ಕಡೆ ಹಾರಿಸೈ ಕರುಣಾಧನ ತಾಯ ಕರುಣಿನ ಕರೆ ಕೇಳಿ ಸಿಡಿವ ಬೆಂಕಿಯೊಳಿಟ್ಟರೋ ಫಣಿದಂಶದ ಕಿಡಿಗೊಂಡರೋ ವಿಧಿ ಸಿಡಿವ ಬೆಂಕಿಯೊಳಿಟ್ಟರೋ ಫಣಿದಂಶದ ಕಿಡಿಗೊಂಡರೋ ಕಡಲಿಗೆ ಸೇದರೋ ಕಾಡಿಗೊಯ್ದರೋ ಕಾಡಿನವರೇ ಬೈದರೋ ಬೇಯುತ್ತಿದೆ ಸಂಧೆ ದೂರಿ ಕಡೆ ಹಾಯಿಸೈ ಕರುಣಾಧನ ತಾಯ ಕರುಣಿನ ಕರೆ ಕೇಳಿ ಕಾವುದೆನ್ನಯ ಕಂದನ ತಾಯ ಕರುಣಿನ ಕರೆ ಕೇಳಿ. ಲವಕುಶ ನಾಟಕ. ಇದರಲ್ಲಿ ನಾವು ಕಂಪ್ನಿನಲ್ಲಿ 3 ಟ್ರಾಲಿಗಳನ್ನು ಉಪಯೋಗಿಸಿದ್ವಿ. ಬಲದಿಂದ ರಂಗದ ಮೇಲೆ ಮಧ್ಯಕ್ಕೆ, ಎಡದಿಂದ ಬರೋದು ಹಾಗೂ ಮೇಲ್ಗಡೆಯಿಂದ ಕೆಳಭಾಗಕ್ಕೆ ಬರುವಂಥ 3 ಟ್ರಾಲಿಗಳು. ನಟರು ಹಾಗೂ ಸೆಟ್ಟು ಎಲ್ಲ ರೆಡಿಯಾಗಿರ್ತಿತ್ತು 3 ಕಡೆ. ಇದು ಒಂದು ಥರದಲ್ಲಿ ಅಂದರೆ ಏನೋ ಒಂದು ಹೊಸತನ ಅನ್ನೋದು ಬೇಕು ಅಂತ ಹುಡುಕ್ತಾ ಇದ್ರು, ಹೇಗೆ ಹುಡುಕ್ತಾ ಇದ್ರು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಬರುತ್ತೆ, ಅದಕ್ಕೆ ತಕ್ಕಂತೆ ನಟರು ಅಭಿನಯಿಸ್ತಾ ಇದ್ರು. ಬಲಗಡೆಯಿಂದ ಮೊದಲು ರಂಗದ ಮೇಲೆ ಒಂದು ಸೆಟ್ ನಿಂತಿರೋದು ಟ್ರಾಲಿ. 10 ಜನ ಆ ಟ್ರಾಲಿನ ಒಳಗಡೆಯಿಂದ ಎಳೆಯೋರು. ಅದು ಹೀಗೆ ಹೋಗ್ತಿದ್ದ ಹಾಗೆಯೇ ಮೇಲ್ಭಾಗದಿಂದ ಇನ್ನೊಂದು ಸೆಟ್ ರೆಡಿಯಾಗಿ ಆರ್ಟಿಸ್ಟ್ಗಳು ನಿಂತಿರೋರು ಅದು ಮುಂದಕ್ಕೆ ಬರೋದು. ಇದು ಒಂದು ಥರ ಇದು ಇವಾಗ ಹೇಳ್ತೀರಲ್ಲ, ವೈಪ್ ಔಟ್, ವೈಪ್ ಇನ್, ಝೂಮ್ ಇನ್, ಝೂಮ್ ಔಟ್, ಆ ಥರದ ಒಂದು ದೃಶ್ಯನ ನಮ್ಮ ಕಂಪನಿಯಲ್ಲಿ ಸೃಷ್ಟಿ ಮಾಡಿದ್ರು. ಹೀಗೆ ಲವಕುಶ ನಾಟಕ ಎಲ್ಲ ಖುಷಿಯಾಗಿ ಮಕ್ಕಳು ಅಂದರೆ ಬೋಟುಗಳು, ವಾಲ್ಮೀಕಿ ಎಲ್ಲರೂ ಹಾಡ್ತಾರೆ. ಹಾಡಿ ಲವಕುಶರಿಗೆ ಹೆಸರಿಟ್ಟ ಮೇಲೆ ಅವ್ರ ಪಾಡಿಗೆ ಅವರು ಹೋಗ್ತಾರೆ. ಸೀತೆ ತೊಟ್ಲು ತೂಗ್ತಾ ಇರ್ತಾಳೆ. ಹಿಂಭಾಗದಿಂದ ಕೆಳಕ್ಕೆ ಟ್ರಾಲಿ ಬರ್ತಾ ಇದೆ. ಅವಳೊಬ್ಬಳ ಮೇಲೆ ಬೆಳಕು ಅನ್ನೋದು ಕೇಂದ್ರೀಕೃತವಾಗುತ್ತೆ. ಪೂರ್ತಿ ಟೌನ್ಗೆ ಬಂದಾಗ
ಗಂಟ್ಲು ಚೋಕಾದರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇದೇ ನಾಟಕದ ಸೀತೆ ಮಹರ್ಷಿಗಳ ಹತ್ರ ಹೋಗಬೇಕು, ಅವರಿಗೆ ನಾನು ನನ್ನ ಮನಸ್ಫೂರ್ತಿಯಾಗಿ ಅವರ ಸೇವೆ ಮಾಡಬೇಕು ಅಂತೆಲ್ಲ ಅಂದ್ಕೊಂಡು ರಾಮನ್ನ ನನ್ನನ್ನು ಕಾಡಿಗೆ ಒಂದು ಸರ್ತಿ ಕಳಿಸು ಅಂತ ಕೇಳ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಅಗಸ ಅವಳನ್ನು ಹಾಗೆ ಹೀಗೆ ಅಂತ ಹೇಳಿರ್ತಾನೆ. ಸೊ ರಾಮ ಅವಳನ್ನು ಕಾಡಿಗೆ ಕಳಿಸೋದು ಅಂತ ನಿರ್ಧಾರ ಮಾಡಿ ಲಕ್ಷ್ಮಣನ ಜೊತೆಲಿ ಅವಳನ್ನು ಕಾಡಿಗೆ ಕಳಿಸ್ತಾಳೆ. ಈ ಯಾವ ವಿಷಯನೂ ಸೀತೆಗೆ ಗೊತ್ತಿರಲ್ಲ. ಕೊನೆಯಲ್ಲಿ ಆಕೆಗೆ ಗೊತ್ತಾಗುತ್ತೆ. ಅವಳು ಮೂರ್ಛೆ ಬೀಳ್ತಾಳೆ. ಮೂರ್ಛೆ ಬಿದ್ದ ಮೇಲೆ ಲಕ್ಷ್ಮಣ ಹೊರಟೋಗ್ತಾಳೆ. ಎದ್ದು ನೋಡಿದಾಗ ಯಾರೂ ಇರಲ್ಲ. ಆಗ ಈ ಹಾಡು ಹಾಡ್ತಾಳೆ. ತೊರೆದ ಪತಿ ನಿರ್ದಯದೇ ಹಾಡ್ತಾ ಇದ್ದಾಗ ಸೀತೆ ಕೊನೆಯಲ್ಲಿ ಇದನ್ನು ಹಾಡಿದಾಗ ಆಡಿಟೋರಿಯಂನಲ್ಲಿ, ಅಂದರೆ ಅವಾಗೆಲ್ಲ 4 ಆಣೆ 8 ಆಣೆ ಕ್ಲಾಸ್ಗಳು ಇರ್ತಾಯಿತ್ತು. ಚಾಪೆ ಮತ್ತು ಮಣ್ಣು. 8 ಆಣೆ ಚಾಪೆ ಆದರೆ 4 ಆಣೆ ಮಣ್ಣು. ಹಾಗೆ ಜನ ಕೂತ್ಕೋತಾ ಇದ್ರು. ಆ 8 ಆಣೆ ಕ್ಲಾಸ್ನಿಂದ ಒಂದು ಗಿಟಾರ್ ಅಂತ ಒಂದು ಹೆಂಗಸು ಕೂಗ್ತು. ಎಲ್ಲರೂ ಸುತ್ತುವರೆದು ನೀರು ತಗೊಂಬನ್ನಿ. ಅಲ್ಲಿ ಲವಕುಶರು ಹುಟ್ಟಿದ್ರು. ಆಕೆಗೆ ಹೆರಿಗೆ ಆಗಿತ್ತು. ಅವಳಿ ಜವಳಿ ಮಕ್ಕಳು. ಇಲ್ಲಿ ಸೀತೆ ಖುಷಿ ಪಡಬೇಕೋ ಅಳಬೇಕೋ ಗೊತ್ತಾಗಲಿಲ್ಲ. ಇನ್ನೊಂದು ಬಹಳ ನನಗೆ ನೋವಾದಂಥದ್ದು, ನಮ್ಮ ಫ್ಯಾಮಿಲಿಗೆ ನೋವಾದಂಥದ್ದು, ಇದನ್ನು ನಾನು ಹೇಳ್ತೀನಿ. ಯಾತಕ್ಕೆ ಅಂತಂದರೆ ನನ್ನ ತಾತ ಹೇಳ್ತಾ ಇದ್ರು,
ಕಲಾವಿದನ ಮನೆಯಲ್ಲಿ ಸಾವು ಆದ್ರೂ ನಾಟಕ ನಿಲ್ಲಬಾರ್ದು. ಪ್ರೇಕ್ಷಕರು ಬಹಳ ದೂರದಿಂದ ಬಂದಿರ್ತಾರೆ, ಅವರಿಗೆ ಯಾವತ್ತೂ ನಾವು ನಿರಾಶೆ ಮಾಡಬಾರ್ದು. ಇಲ್ಲಿ ಏನಾಗುತ್ತೋ ಅದು ಬೇರೆ, ರಂಗದ ಮೇಲೆ ಏನಾಗುತ್ತೋ ಅದು ಬೇರೆ, ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸಬಾರ್ದು ಅಂತ. ಆದರೆ ನನ್ನ ತಾಯಿ ಸೀತೆ ಮಾಡ್ತಾಯಿದ್ಲು. ಈ ಹಾಡು ಹೇಳಿಕೊಂಡು ಒಂದು ದಿವಸ ಬೆಂಗಳೂರಿನಲ್ಲೇ ಇದೇ ಗುಬ್ಬಿ ರಂಗಮಂದಿರದಲ್ಲಿ ಎಕ್ಸಿಟ್ ಆದ ತಕ್ಷಣ ಅವರು ಕಿರ್ಚಕ್ಕೆ ಶುರು ಮಾಡಿದ್ರು. ಕಿರ್ಚೋದು ನಿಲ್ತಾನೇ ಇರಲಿಲ್ಲ. ಯಾಕೆ ಕಿರ್ಚ್ತಾ ಇದ್ದಾಳೆ ಅಂತ ಎಲ್ಲರೂ ಬಹಳ ಆ ಕಾತರದಿಂದ ನೋಡಿದೆ. ಆಮೇಲೆ ನನ್ನ ಸೋದರ ಮಾವ ಮೇನ್ ಆಫ್ ಮಾಡಿದ್ರು, ಕಿರ್ಚ್ತಾ ಇದ್ದರು. ಓಡ್ ಹೋಗಿ ಕಂಬದ ನೆಲಲ್ಲಿ ಮೇನ್ ಆಫ್ ಮಾಡಿದಾಗ ಧಡಾರಂತ ಬಿದ್ದರು. ಆಕೆಗೆ ಮಳೆ ಬಂದಿತ್ತು, ಅಲ್ಲೆಲ್ಲೂ ವೈರು ಸ್ಕಿನ್ ಔಟ್ ಆಗಿತ್ತು. ಅದ್ರ ಮೇಲೆ ಕಾಲಿಟ್ಟಾಗ ಆಕೆಗೆ ಪೂರ್ತಿ ಆ ವೈರು ಸುತ್ತಕೊಂಡು ಕೆಳಗೆ ಬಿದ್ದಳು. ಆವತ್ತಿನ ದಿವಸ ಆಕೆಯ ಎರಡೂ ಕಾಲು ಮುರಿತು. ಪ್ರೇಕ್ಷಕರು ಏನಾಯಿತು ಸೀತೆಗೆ, ನಾಟಕ ಮುಂದುವರಿಯುತ್ತಾ, ಏನಾಯಿತು ಅಂತ ಕೇಳಿದಾಗ ಸ್ಟೇಜ್ ಮೇಲೆ ಬಂದು ಅನೌನ್ಸ್ ಮಾಡಿದ್ರು, ಸೀತೆ ಏನೂ ಆಗಿಲ್ಲ, ಸ್ವಲ್ಪ ತೊಂದರೆ ಆಗಿದೆ, ಇನ್ನೊಬ್ಬ ಸೀತೆ ನಾಟಕನ ಮುಂದುವರಿಸ್ತಾಳೆ, ದಯವಿಟ್ಟು ಸಹಕರಿಸಿ. ಚಪ್ಪಾಳೆ ಹೊಡೆದು ಅವರೆಲ್ಲ ಕೂತ್ಕೊಂಡು ನಾಟಕ ಶುರುವಾಗೋವರೆಗೂ ಕಾದಿದ್ದು. ಆಮೇಲೆ ಸೀತೆಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೋದರು. ಇದು ಹಾಡಬೇಕಾದ್ರೆ ನನಗೆ ಬಹಳ ನೋವಾಗುತ್ತೆ, ಅದಕ್ಕೆ ಚೋಕ್ ಆದರೆ ದಯವಿಟ್ಟು ಕ್ಷಮಿಸಿ ಅಂತ ಅಂದಿದ್ದು. ನೆಕ್ಸ್ಟು ಪತ್ತಾರವರೇ ಆಯಿತಾ, ಕಂಟಿನ್ಯೂ ಮಾಡೋಣ. ದಶಾವತಾರ ಜಯದೇವನ ಅಷ್ಟಪದಿ, ಅದಕ್ಕೆ ಕಾಳಿಂಗರಾಯರು ರಾಗ ಸಂಯೋಜನೆ, ರಾಧಾಕೃಷ್ಣರ ನೃತ್ಯ, ಅದಕ್ಕೆ ಈ ಗೀತೆ. नृत्यति युवति
ಲಲಿತಲವಂಗಲತಾ ಲಲಿತಲವಂಗಲತಾ ಪರಿಶೀಲನ ಕೋಮಲ ಮಲಯ ಸಮೀರೆ ಪರಿಶೀಲನ ಕೋಮಲ ಲಲಿತಲವಂಗಲತಾ 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 ಚಂದ್ರಶೇಖರ ಕಂಬಾರರು, ಅದಕ್ಕೆ ಬರ್ತೀನಿ. ಕ್ಷಮಿಸಿ. ಇದು ರ್ಯಾಪ್ ಮ್ಯೂಸಿಕ್ ಅಂತ ಈಗೆಲ್ಲ ಹೇಳ್ತೀರಿ. ಆಗ ಸದಾರಮೇನಲ್ಲಿ ಕೂಡ ಆ ಥರದೊಂದು ಗೀತೆ ಇದೆ. ನೀವು ರ್ಯಾಪ್ ಅನ್ನೋದಕ್ಕೂ ಮುಂಚೆನೇ ನಾವು ರ್ಯಾಪ್ ಅಂತ ಆಗೋಗ್ಬಿಟ್ಟಿದೆ. ಈಗ ಹಾಡ್ತಾರೆ ನೋಡಿ. ಆಸೆ ತೋರಿಸುತ್ತೈತೆ ತಮಾಷೆ ತೋರಿಸುತ್ತೈತೆ, ಆಸೆ ತೋರಿಸುತ್ತೈತೆ ತಮಾಷೆ ತೋರಿಸುತ್ತೈತೆ. ಮೀಸ ಮೇಲೆ ಕೈ ಇಟ್ಟರೆ ಸೈತೆ, ಬುದ್ಧಿ ಮೀಸ ಮೇಲೆ ಚಿಕ್ಕ ಮೀಸ ಮೇಲೆ ಗಂಡಸ ಮೀಸ ಮೇಲೆ ದೊಡ್ಡ ಮೀಸ ಮೇಲೆ ಹುಡುಗರು ಮೀಸ ಮೇಲೆ ಹುಡುಗಿರ್ ಮೀಸ ಮೇಲೆ. ಹುಡುಗಿರ್ ಮೀಸೆ ಬರೋಕ್ಕಿಲ್ಲ ಅಲ್ಲೂರ, ಹುಡುಗರು ಮೀಸ ಮೇಲೆ ಕೈ ಇಟ್ಟರೆ ಸೈತೆ, ಬುದ್ಧಿ ಕಾಸಿದ್ರೆ ಕೈಲಾಸ ಬುದ್ಧಿ ಕಾಸಿದ್ರೆ ಕೈಲಾಸ. ಬಲಾರ ಬಲ ಹೆಂಡಿರನು ಒಲಿಸುವ ದಂಡತನ ದಂಡತನ ಕಲಿಸುವ ಬಲು ದಂಡದಲ್ಲಿ ಹೆಂಡದಲ್ಲಿ ಹೋಗುವ ಸಾಕು, ಆ ದಂಡಿನಲ್ಲಿ ಗಂಡುತನ ಕಲಿಸುವ ಸಾಕು. ಕಾಸೆ ಗಂಟು ಕಾಸೆ ನಂಟು ಕಾಸೆ ಎಲ್ಲ ಸುಖವು, ಕಾಸೆ ಗಂಟು ಕಾಸೆ ನಂಟು ಕಾಸೆ ಎಲ್ಲ ಸುಖವು. ಕಾಸಿದ್ರೆ ಕೈಯಲ್ಲಿ ಕಾಸಿದ್ರೆ ಜಬಲ್ ಕಾಸಿದ್ರೆ ಕೈಲಾಸ ಕಾಣುತ್ತೆ, ಬುದ್ಧಿ ಕಾಸಿದ್ರೆ ಕೈಲಾಸ ತೋರಿಸ್ತೈತೆ. ಇನ್ನು ಚಂದ್ರಶೇಖರ ಕಂಬಾರ ಅವರು ಜನಪದನ ಹೆಕ್ಕಿ ತೆಗೆದು ಜೋಕುಮಾರ ಸ್ವಾಮಿಗಳು ಬಳಸಿದ್ದಾರೆ. ಸೂಳೆ ಮನೆಗೆ ಗೌಡ್ತಿ ಬರ್ತಾಳೆ, ಜೋಕುಮಾರ ಸ್ವಾಮಿಗೆ ಕೊಡುವಂತ ಆ ಹಾಡು ನೋಡಿ ಎಷ್ಟು ಸೊಗಸಾಗಿದೆ. ಅವ್ವ ಸುಳೆವ ತಾಯಿ ಸುಳೆವ ಅದೇನ ಮನೆಯಾಗ, ಅವ್ವ ಸುಳೆವ ತಾಯಿ ಸುಳೆವ ಅದೇನ ಮನೆಯಾಗ, ಸುಳೆವ ತಾಯಿ ಸುಳೆವ ಅದೇನ ಮನೆಯಾಗ. ಹೊರಗ ಬಂದ ನೋಡವ ತಾಯಿ ನಿಂತೇನ ಬರೀ ಉಡಿಯೊಟ್ಟಿ, ಹೊರಗ ಬಂದ ನೋಡವ ತಾಯಿ ನಿಂತೇನ ಬರೀ ಉಡಿಯೊಟ್ಟಿ.
ಸುಳಿ ಮನೆ ಅಂಗ್ಳ ಗುಡಿಸ್ತಿ? ಯಾರವ್ವ ನೀನು, ಯಾಕವ್ವ ಬಂದಿ ಅಂಗಾಳ ಗುಡಿಸುತ್ತಿ? ದೊಡ್ಡ ಮನೆತನದಾಕಿ ಹೇ ಗುಣವಂತಿ, ಕಾಣುತ್ತಿ ಮಹಾಗರ್ತಿ. ಕೀಳು ಸುಳಿಯ ಮನೆಗೆ ಯಾಕವ್ವ ಬಂದಿ ಅಂಗಾಳ ಗುಡಿಸುತ್ತಿ? ಕೀಳು ಸುಳಿಗೆ ನಾಯಿ ಅಂತ ಕರೆಯೋದು ಬಿಟ್ಟು ತಾಯಿ ಅಂತ ಕರೀತಾಳ? ಹೇಳಿ, ನಿನ್ನ ಮನೆಯಾಗಿನ ಜೋಕುಮಾರ್ ಸ್ವಾಮಿನ ಯಾವ ಸೌತಿನ ನೀನು, ಯಾವ ಜೊಕ್ಕಿನ ನೀನು, ಯಾವ ಸೌತಿನ ನೀನು, ಯಾವ ಜೊಕ್ಕಿನ ನೀನು, ನನಗೆ ಸಾಯಂದೇನ ಕೋರಿಗೆ ಹೋಗದೇನ? ಒಂದ ಕೂಡಿದ್ದೆ ನೀರಿದ್ದೆ ಕುಂತೇನ. ಅಂಗಳ ಹುಡ್ಕೊಂಡು ನೆವ ಮಾಡ್ಬೇಡಿ. ಯಾವ ಸೌತಿನ ನೀನು, ಯಾವ ಜೊಕ್ಕಿನ ನೀನು, ಯಾವ ಸೌತಿನ ನೀನು, ಯಾವ ಜೊಕ್ಕಿನ ನೀನು. ಉಡಿಯೊಡ್ಡಿ ಬೇಡನ, ಉಡಿಯೊಡ್ಡಿ ಬೇಡನ, ಹಿಡ್ದೇನ ನಿನ್ನ ಚರಣ, ಹಿಡ್ದೇನ ನಿನ್ನ ಚರಣ, ತೋರಿಸದಯ ಉಡಿಯೋಡಿ ಬೇಡೇನ, ಉಡಿಯೋಡಿ ಬೇಡೇನ, ಹಿಡಿದೇನ ನಿನ್ನ ಚರಣ, ಹಿಡಿದೇನ ನಿನ್ನ ಚರಣ, ತೋರಿಸದ ಕರುಣ. ಏನ ಹುಚ್ಚಿ ಇದೆಯೇನ? ಕೈಗೆ ಸಿಕ್ಕ ಜೋಕುಮಾರ್ ಸ್ವಾಮಿನ ಯಾವ ಹೊಂಡ್ ಕಟ್ಟಾಡ? ತೆಗಿ ತೆಗಿ, ಕೊಡೋಡಿಲ್ಲ. ಹೊಟ್ಟಿ ನೆತ್ತಿ ನೋಡೋದಕ್ಕೆ ನನ್ನ ಹಂಗ ನಿನ್ನ ಹಂಗ ಯಾರು ಹೆಣ್ಣು ಮಕ್ಕಳಿಲ್ಲ. ನಡಿ ನಡಿ, ಎಲ್ಲಾರನ್ನ ಹೇಳ್ಕೊಂಬರೋ, ಮೆಂಡ್ರನ್ನೆಲ್ಲ ಇಟ್ಕೊಂಬರೋ. ಜೋಕುಮಾರ ಸ್ವಾಮಿ ಸಿಕ್ಕ ತೆಗಿಯ ಇಲ್ಲ. ಅನ್ನ ಬ್ಯಾಡ ಇಲ್ಲಂತ, ಉಡಿ ತುಂಬ ಮಗಳಂತ. ಅನ್ನ ಬ್ಯಾಡ ಇಲ್ಲಂತ, ಉಡಿ ತುಂಬ ಮಗಳಂತ. ಉಡಿಯೋಡಿ ಬೇಡೇನ, ಉಡಿಯೋಡಿ ಬೇಡ ಹಿಡಿದೇನ ನಿನ್ನ ಚರಣ, ಹಿಡಿದೇನ ನಿನ್ನ ಚರಣ, ತೋರಿಸದಯ ಕರುಣ. ಏನ ಹುಚ್ಚ ಇದೆಯೇನ? ಆಹಾ ಆಹಾ ಆಹಾ, ಹಾದಿಲ್ ಹೋಗೋರ್ಗ ಹೆಂಗ ಕೊಟ್ಟನ? ಕೊಡೋಡಿಲ್ಲ, ತೆಗಿ ತೆಗಿ. ಅಲ್ಲ ಮಗಳು ಕರ್ಗೋ ಕರಳ ಇದ್ದಿದ್ರ ಸುಳಿ ಆಗ್ತಿದ್ದೇನ? ಹೋಗ ಹೋಗ್ಲಿ, ಯಾರಂತ ಈ ಹೆಸರು ಹೇಳ ಹೋಗ. ಊರ ಗೌಡನ ಹೆಂಡತಿ, ಊರ ಗೌಡನ ಹೆಂಡತಿ? ಗೌಡತಿ. ಊರ ಗೌಡನ ಹೆಂಡತಿ, ನಾವೂರ ಗೌಡತಿ, ಉಡಿಯೋಡಿ ಬೇಡೇನ, ಉಡಿಯೋಡಿ ಬೇಡೇನ, ಹಿಡಿದೇನ ನಿನ್ನ ಚರಣ, ಹಿಡಿದೇನ ನಿನ್ನ ಚರಣ, ತೋರಿಸದಯ ಕರುಣ. ಊರ ಗೌಡತಿ. ಬಹಳ ದಿನ ಆಗಲಿಲ್ಲ ನಿನ್ನ ಮದುವೆ ಆಗಿ. ಇರ್ಲಿ, ಆ ಜೋಕುಮಾರ ಸ್ವಾಮಿ ಕೊಟ್ಟೇನು, ಅದ್ರ ನಿನಗೆ ಗೌಡನಿಂದ ಮಕ್ಕಳಾಗ್ತದೇನ? ಇರ್ಲಿ, ತಗೊಂಡು ಹೋಗ. ಚಂದನ ಹಸುರಂಗಿ ಧೋತರ ತರತರಿ ಮಾರಿನು ಬಲ ಚೆಲುವ, ಜೋಕುಮಾರ ಸ್ವಾಮಿನ ನೋಡಿಕೊಂಡ ಗೆಳೆಯವ, ಪೂಜೆ ಮಾಡೋಣ ನಡಿಯೇ. ಸ್ವಾಮಿನ ನೋಡಿಕೊಂಡ ಗೆಳೆಯವ, ಪೂಜೆ ಮಾಡೋಣ ನಡಿಯೇ. ಗಾಯನ ರುಚಿಕರ ಗಾಯನ ಸವಿವರ ಮಣಿ ಹಾಕಿ ಕಾದೇನೋ, ಕುಮಾರ ಸ್ವಾಮಿನ ಮೇಲೆ
ಯಾರು ಹೇಳ್ತಾರೆ ನಮ್ಮಲ್ಲಿ ರ್ಯಾಪ್ ಇಲ್ಲ, ಆಪ್ ಇಲ್ಲ, ತಾಪ್ ಇಲ್ಲ, ಕೂಪ್ ಇಲ್ಲ? ಇದಕ್ಕಿನ್ನ ಸೊಗಸಾದಂಥ ರ್ಯಾಪ್ ಬೇಕಾ? ಮಾತು ಹಾಡಾಗಬೇಕು, ಹಾಡು ಮಾತಾಗಬೇಕು. ಹೀಗಂತ ಗುಬ್ಬಿ ಕಂಪನಿನಲ್ಲಿ ಕಾರಂತರಿಗೆ ಯಾರು ವಯಸ್ಸಾದವ್ರು ಹೇಳಿದ್ರಂತೆ. ಅಂದರೆ ಹಾಡು ಮಾತಾಗಬೇಕು, ಮಾತು ಹಾಡಾಗಬೇಕು. ಒಂದು ಗೀತೆ ಅದರ ಉದಾಹರಣೆಗೆ ಕೇಳಿ. ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ, ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ, ಪರಮ ಶುಭಾಕರ ನೆನಿಪ ಸುರಚಿರ ಭಾಮಿನಿ ನೆರೆ ರಚಿಸಿದ ಘನ ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ, ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ. ಹಣಿಗಳ ಬಳಗವು ಕೂಡಿ ಗಿಳಿಗಳ ಬಳಸುತ್ತಲಾಡಿ, ಹಣಿಗಳ ಬಳಗವು ಕೂಡಿ ಗಿಳಿಗಳ ಬಳಸುತ್ತಲಾಡಿ, ಪಲ್ಲವ ಜಲ್ಲರಿಗೆಲ್ಲೆಡೆಯಲ್ಲಿಯೂ ಸುಲಲಿತ ವಿಕಸಿತವಾಗಿ ಹುಗಿದು ಘನ ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ, ಕರವಸ್ತ್ರವು ನರವರ ಮತಿಯುತ ಕೃತವಾಹ ನೋಡಿ, ಕರವಸ್ತ್ರವು ಕರವಸ್ತ್ರವು ಕರವಸ್ತ್ರವು. ಇದು ತಾಳದ ಮೇಲೆ ನಿಂತಿರುವಂಥ ಗೀತೆ, ಬರೀ ತಾಳ. ಅದಕ್ಕೆ ಸಾಹಿತ್ಯನ ಟಪಕ್ ಟಪಕ್ ಅಂತ. ಸಾಹಿತ್ಯ ಒಂದು ಅಕ್ಷರ ಎಳೆಯುತ್ತೆ, ಒಂದು ಅಕ್ಷರ, ಇದೊಂಥರ ಜನಪದ. ಯಾವುದನ್ನು ಬೇಕಾದ್ರೆ ಅವ್ರು ಹೆಂಗೆ ಬೇಕಾದರೂ ಎಳೆದಾಡ್ಬೋದು. ಅರ್ಥ ಕೇಳಿದ್ರೆ ಹಂಗಲ್ರಿ ಅದು ಹಂಗೆ. ಸೊ ಇದು ಅವರ ಈ ಥರದ್ದದು. ಈಗ ಹಯವದನ ನಾಟಕ, ಗಿರೀಶ್ ಕಾರ್ನಾಡರ ಹಯವದನ ನಾಟಕ, ಮತ್ತು ಹಾಡು ಮಾತಾಗಬೇಕು, ಮಾತು ಹಾಡಾಗಬೇಕು. ಬಿ ವಿ ಕಾರಂತರ ರಾಗ ಸಂಯೋಜನೆ. ನೀರಿನ ಮೇಲೆ ಚಿತ್ರ ಕೆತ್ತಲಿಕ್ಕಾಗೋದಿಲ್ಲ, ಆಗೋದಿಲ್ಲ. ಕಪ್ಪಿಯ ಮಾಡಲಿಕ್ಕಾಗೋದಿಲ್ಲ, ಆಗೋದಿಲ್ಲ. ಅದಕ್ಕೆ ನದಿಗೆ ನೆನಪಿನ ಹಂಗಿಲ್ಲ, 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 ನದಿಗೆ ಬರೆ ಜಲಪಾತಕ್ಕೆ ಸೆಳವು, ನದಿಗೆ ಬರೀ ಜಲಪಾತಕ್ಕೆ ಸೆಳೆವು, ಕಿಲ್ಕಿಲ್ಲಂತ ನಕ್ಕು ಹುಲ್ಲಿಗೆ ಕಚಗುಳಿ ಇಟ್ಟು ಸೆಳವು ಮುರಿದು ಮಡುವಿನ ಹೊಕ್ಕಳಲ್ಲಿ ತಿರುಗಳ ತಿರುವಿ ತರಗೆಲೆವು ಗುಡಿಯಾಡಿಸಿ ಬೆಳ್ಳಿಯ ಬಲೆಗಳು ನೀರ ಹಾವನೆ, ಬೆಳ್ಳಿಯ ಬಲೆಯೊಳು ನೀರ ಹಾವನೇನು, ಬಿದಿರು ಎಲೆಗಳ ಪಾತಿ ಚಾಚಿದ ರತ್ನಗಂಬಯ್ಯ ಮೇಲೆ, ಬಿದಿರು ಎಲೆಗಳ ಪಾತಿ ಚಾಚಿದ ರತ್ನ ಕಂಬಳಿಯ ಮೇಲೆ, ಕಪ್ಪೆ ಹಾರಿಸಿ ಕುಡಿದು ಕುಪ್ಪಳಿಸಿ, ಕಪ್ಪೆ ಹಾರಿಸಿ ಕುಡಿದು ಕುಪ್ಪಳಿಸಿ, ಆರಿ, ಆರಿ,
ನೆನಪಿನ ಗಾಯ ನೆನಪಿನ ಗಾಯ ನೆನಪಿನ ಗಾಯ ನೀರಿನ ಮೇಲೆ ಚಿತ್ರ ಗೆದ್ದಲಿಕ್ಕಾಗೋದಿಲ್ಲ ಆಗೋದಿಲ್ಲ ಒಟ್ಟಿಗೆ ಗಾಯ ಮಾಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ನನಗೆ ನನಗೆ ನೆನಪಿನ ಹಂಗಿಲ್ಲ 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 ಅಂಜನಾಪುರಿ ಅವರ ಒಂದು ರಾಗ ಸಂಯೋಜನೆ ಚಿತ್ರಪಟ ಹೌದಾ ಚಿತ್ರಪಟ ರಾಮಾಯಣ ಚಿತ್ರಪಟ ರಾಮಾಯಣ ಯಾರಕ್ಕ ಈಯಮ್ಮ ರಾವಣನ ತಂಗಿ ಶೂರ್ಪನಖಿ ಕೊರುವಂಜಿ ಮತ್ತ ಚಂದ್ರನಕಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ ಕಾಮನ ಬಿಲ್ಲೆ ಹೆಣ್ಣಾಗೈತೆ ಇಲ್ಲೇ ಈಯಮ್ಮ ಬಿಳಿ ಕೂದಲಮ್ಮ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಹೆಸರು ಚಂದ್ರನಖಿ ಹೆಂಗೈತವ್ವ ಸಖಿ ಹೆಸರು ಚಂದ್ರನಖಿ ಹೆಂಗೈತವ್ವ ಸಖಿ ಕೂಡೋ ಅಂತ ಕಂಡು ಅವಳೇ ಪರಮ ಸುಖಿ ಕೂಡೋ ಅಂತ ಕಂಡು ಅವಳೇ ಪರಮ ಸುಖಿ ಈಯಮ್ಮ ಯಾರಕ್ಕ ಈಯಮ್ಮ ಈಯಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ರಾವಣನ ತಂಗಿ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಈಯಮ್ಮ ನೋಡೆ ನಿಂತ ಭಂಗಿ ಅದು ಆಡ್ಬಿಟ್ಮೇಲೆ ನಾನು ಮುಂದಕ್ಕೆ ಆಡೋಕ್ಕಾಗಲ್ಲ ಸರ್ ಅದು ಸಿಗ್ನೇಚರ್ ಸಾಂಗ್ ಕೊನೆಗೆ ಇಟ್ಕೋತೀವಿ ಗಜವದನ ಹೇಳ್ಬೇಕು ಸರ್ ನಾನು ಹೆಂಗ ಸರ್ ಆಮೇಲೆ ಅರ್ಟಿಸ್ಕೊಂಡು ಈಗ ಮಂಥರ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವ್ರದ್ದು ಸುಮತಿ ರಾಗ ಸಂಯೋಜನೆ. ಈಗ ರೂಮಿ ಹರೀಶ್ ಈಗ ಆಯ್ಕೆ ಮಾಡಿರುವಂಥ ಒಂದು ಸೊಗಸಾದ ಸಂಯೋಜನೆ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಸಾಹಿತ್ಯ.
ಮಳಿ ಹೆಂಗ ಬಂದಾವು 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 ಮುಟ್ಟ ಮೊಟ್ಟೆ ಒಡಿದೆ ಮರಿ ಹೆಂಗ ಬಂದಾವು 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 ಮೋಡ ಒಡಿದ ಮರಿ ಹೆಂಗ ಬಂದಾವು 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 ಮೊಟ್ಟೆ ಒಡಿದ ಮರಿ ಹೆಂಗ ಬಂದಾವು 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 ಎದಿ ಹರಿದ ನದಿ ಹೆಂಗ ಹರಿದವು ಹರಿದಾವು ಹರಿದಾವು ತವಸಿಯದ ಮತ್ತೆ ಹೆಂಗ ಮುರಿದವು ಉಳಿ ಹೊಡೆದ ತಿನ್ನದೆ ಕಲ್ಲಿಗೆ ಕುಸಿರು ಬಂದಿತು ತಾಯಿ ರಕ್ತ ಬಸದೆ ಕೂಸಿಗೆ ಉಸಿರು ಬಂದಿತು ಬಂದಿತ 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 ನೀರಿನ ಕೊಡಪಾನ ಮೋಡ ಮಿಂಚಿನ ಖಡ್ಗ ಒಳಗ ಮಿಂಚಿನ ಖಡ್ಗ ತಿಂಕಣ ಗಾಳಿಯೊಳಗ ಝಂಝಾವಾತ ಒಳಗ ಜಂಜಾವಾತ ತಿಳಕ ಒಳಗಿನ ಮಾತ ಒಳಗಿನೊಳಗಿನ ಮಾತ ದೀಪಲಕ್ಷ್ಮಿಯ ಕಾಯಿಂದ ನೆರಳಿನ ಸೆರಗು ಅದ ಲೋಕಕ್ಕೆ ಬೆರಗು ದೀಪಲಕ್ಷ್ಮಿಯ ಕೋವಿಂದ ನೆಡಲಿನ ಸೆರಗು ಅರಾ ಲೋಕಕ್ಕೆ ಸೆರಗು ಜೀವನದಿ ಹೊಕ್ಕಳಲ್ಲಿ ಸಾವಿನ ಸುಳಿಯು ಜ್ಞಾನೇ ಕಣ್ಣನ ಹೊಳೆಯು ಜೀವನದಿ ಹೊಕ್ಕಳಲ್ಲಿ ಸಾವಿನ ಸುಳಿಯು ಜ್ಞಾನೇ ಕಟ್ಟನೆ ಹೊಳೆಯು ಜ್ಞಾನೇ ಕಟ್ಟನೆ ಹೊಳೆಯು ಜ್ಞಾನೇ ಕೊನೆ ಹಾಡು ಕರಿಮಾಯಿ ಕೊನೆ ಹಾಡು ತಾಯಿ. ಇಷ್ಟೊತ್ತು ನಮ್ಮ ಹಾಡುಗಳನ್ನು ಸಹೃದಯದಿಂದ ಸಹಿಸ್ಕೊಂಡಿದ್ರಿ. ನನಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾವು ನಿಮ್ಮ ಮನಸ್ಸನ್ನು ಮುಟ್ಟಿದ್ದೇವೆ ಅಂತ. ದಯವಿಟ್ಟು ಮೇಡಮ್ ಶರಣಾರ್ಥಿ. ನಿಮ್ಮ ಆಶೀರ್ವಾದಗಳು ನಮಗೆ ಬಹಳ ಮುಖ್ಯ. ಹೀಗೆ ನಮ್ಮನ್ನು ಎಲ್ಲೇ ಇದ್ರೂ ನಮ್ಮ ತಂಡನ ಹರಿಸ್ತಾ ಇರಿ. ಅದೇ ನಮಗೆ ಜೀವ, ಆಯಸ್ಸು, ಆರೋಗ್ಯ.
ಆಯಿತು ಜಾವ ಪುರಾಣ ಬೆಳಗ್ಗೆ ಕಂದಾಯ ಬೀಸಾವ ತವರಿ ಹೂವರಡೆ ಓಹೋ ವಿರಳ ಬಂತು ಕೈಲಾಸ ಬರಗಾವು ಕೈಲಾಸ ಕೈ ಮುಗಿದು ಭೂಲೋಕ ಕೆಳಿದಾವು ಸಾವಿರದ ಶರಣವ್ವ ಪರಿಮಾಯಿತಾಯೆ ಮ್ಯಾಮ್ ತುಂಬ ಅನಂತ ಅನಂತ ಧನ್ಯವಾದಗಳು. ಸೊ ದಯಮಾಡಿ ತಂಡದವರೆಲ್ಲ ಹಾಗೆ ಇರಿ, ದಯಮಾಡಿ ಹಾಗೆ ಇರಬೇಕು. ನೀವು ಕೂಡ ಹಾಗೆ ಇರಿ. ಇಷ್ಟೊತ್ತು ನಾವು ಪರ್ಫಾರ್ಮೆನ್ಸ್ ನೋಡಿದ್ವಿ ಅಲ್ಲ, ಅದರಲ್ಲಿ ಒಂದು ಗೆಸ್ಚರ್ ನಾವು ನೋಡಿದ್ವಿ. ಓಕೆ, ಯಾವುದೊಂದು ಕೃಷ್ಣನ ಹಾಡಲ್ಲಿ ಅಹಹಹ ಎಲ್ಲರೂ ಅಲ್ವಾ, ಅದೆಲ್ಲರೂ ಹೇಳ್ತೀನಿ ಅಲ್ವಾ, ನಾನು ಅದಕ್ಕೆ ಒಂದು ಪಾಸ್ ಕೊಡ್ತೀನಿ ಇಲ್ಲಿ, ಎಲ್ಲಿ ನೀವು ಹೇಳಬೇಕು ಅನ್ನೋದನ್ನ ಜಸ್ಟ್ ಟ್ರಯಲ್ ಮಾಡಿ ಒಂದ್ಸರಿ. ಕಮಾನ್ ವಿತ್ ದ ಗೆಸ್ಚರ್. ಈಗ ಎಂತ ಚಂದ ಎಂತ ಚಂದ ಎಂತ ಚಂದ ಎಂತ ಚಂದ ಹಾಡಿದ್ರಿ ನೀವು, ಒನ್ಸ್ ಅಗೈನ್ ಎಂತ ಚಂದ ಎಂತ ಚಂದ ಎಂತ ಚಂದ ಹಾಡಿದ್ರಿ ನೀವು. ಮ್ಯಾಮ್, ಇದು ನಮ್ಮ ಧನ್ಯವಾದ ಹೇಳುವಂತ ವಿಧಾನ. ಅಷ್ಟೂ ಸಭಿಕರು ಸೇರಿ ನಾವು ಎಂಜಾಯ್ ಮಾಡಿದೀವಿ ಅದನ್ನ. ಸೊ ಸತತವಾಗಿ 2 ಗಂಟೆಗಳ ಕಾಲ ನಮಗೆಲ್ಲರಿಗೂ ಕೂಡ ಸಂಗೀತದ ರಸದೌತಣ ನೀಡಿದ್ದೀರಾ. ರಂಗಭೂಮಿ ನಡೆದು ಬಂದ ಹಾದಿಯನ್ನ ಮತ್ತು ರಂಗಗೀತೆಗಳು ಮುಖ್ಯವಾಗಿ ಎಂತ ಸಾರವನ್ನ ಸಾರತ್ತೆ ಅನ್ನುವಂಥದ್ದನ್ನ ಪ್ರತಿಯೊಂದು ಹಂತದಲ್ಲೂ ತಿಳಿಸ್ಕೊಟ್ಟಿದ್ವಿ.
ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಸೊ ಈ ನಿಟ್ಟಲ್ಲಿ ಬುಕ್ ಬ್ರಹ್ಮ ಲಿಟರೇಚರ್ ಫೆಸ್ಟಿವಲ್ 2025 ಪರವಾಗಿ ಒಂದು ಪುಟ್ಟ ಕಾಣಿಕೆಯನ್ನ ನೀಡಲಾಗ್ತಾ ಇದೆ. ಸೊ ಇದನ್ನ ಸಾಧ್ಯವಾಗಿಸ್ತಾ ಇದ್ದಾರೆ ಶ್ರೀಯುತ ಸತೀಶ್ ಚಪ್ಪರಕೆ ಅವರು, ದ ಫೆಸ್ಟಿವಲ್ ಡೈರೆಕ್ಟರ್. ಹಾಗೇನೆ ನಂದಕುಮಾರಿ ಮೇಡಮ್ ಇದರೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ ದೇವ್ ಪತ್ತರ್ ಅವರು. ಮೇಡಮ್ ಪ್ಲೀಸ್, ನಂದಕುಮಾರಿ ಪ್ಲೀಸ್ ಮೇಡಮ್ ಜಾಯ್ನ್ ಆಗಿ. ಸೊ ಎಷ್ಟು ನಾವು ಹಾಡಿದ್ರು, ಎಷ್ಟು ಕುಣಿದ್ರು ಕೂಡ ನಮ್ಮತನ, ನಮ್ಮ ಸೊಗಡು ಜಾನಪದ ಬಂತು ಅಂತಂದ್ರೆ ನಾವೆಲ್ಲರೂ ಕೂಡ ಕಿವಿ ನಿಮರಿಸಿ ಕೇಳ್ತೀವಿ ಅಲ್ವಾ. ಸೊ ದಟ್ ಇಸ್ ವಾಟ್ ಪವರ್ ಆಫ್ ಜಾನಪದ ಅಂಡ್ ರಂಗಭೂಮಿ ಅಂತ ಹೇಳ್ಬೋದು ನಾವು. ಒನ್ಸ್ ಅಗೈನ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಟು ಆಲ್ ದ ಪರ್ಫಾರ್ಮರ್ಸ್ ಮೇಡಮ್. ತುಂಬಾ ತುಂಬಾ ಧನ್ಯವಾದಗಳು.